ನಮಸ್ಕಾರ ವೀಕ್ಷಕರೇ, TMAS ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಂಜನಿ ಬಿದರಳ್ಳಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇವರು TMAS ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಮೂಲವ್ಯಾಧಿ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇವರು ನಮ್ಮೊಂದಿಗಿರೋದು ಮೂಲವ್ಯಾಧಿ ಅಂದ್ರೆ ಪೈಲ್ಸ್ ಬಗ್ಗೆ ಮಾಹಿತಿ ನೀಡೋದಕ್ಕೋಸ್ಕರ. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣಂತೆ. ಮೊದಲಿಗೆ ಮೇಡಮ್, ನನಗೆ ಗೊತ್ತಿರೋರೊಬ್ರಿಗೆ ಮೋಷನ್ ನಲ್ಲಿ ರಕ್ತ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಪೈಲ್ಸ್ ಇರಬಹುದು ಅನ್ನೋ ಭಯ ಕೂಡ ಅವರಿಗಿತ್ತು. ಈ ರೀತಿ ಮೋಷನ್ ನಲ್ಲಿ ರಕ್ತ ಹೋದ್ರೆ ಅದನ್ನ ಪೈಲ್ಸ್ ಅಂತಾನೆ ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡ್ಬೋದಾ, ಅಥವಾ ಅದು ಬೇರೆ ಕಾಯಿಲೆ ಸಿಂಪ್ಟಮ್ಸ್ ಕೂಡ ಆಗಿರ್ಬೋದಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೂಲವ್ಯಾಧಿ ಅಂತಂದ್ರೆ ರಕ್ತ ಮಾತ್ರ ಹೋಗ್ಬೇಕು ಅಥವಾ ರಕ್ತ ಹೋಗದೆ ಇದ್ರೆ ಮೂಲವ್ಯಾಧಿ ಅಲ್ಲ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಮೂಲವ್ಯಾಧಿ ಅನ್ನೋದು ಗುದ ಮಾರ್ಗದಲ್ಲಿ ಆಗುವಂತಹ ಸಾಕಷ್ಟು ಕಾಯಿಲೆಗಳನ್ನ ಸೇರಿ ಹೇಳಿರೋಂತಹ ಒಂದು ಹೆಸರು, ಆಡು ಭಾಷೆಯಲ್ಲಿ ನಾವು ಹೇಳೋದನ್ನ. ಆದ್ರೆ ಅದನ್ನ ನಾವು ಪರೀಕ್ಷೆ ಮಾಡಿ ನೋಡ್ತಾ ಹೋದಂಗೆ ಮೂಲವ್ಯಾಧಿ ಅಂತ ಹೇಳ್ಕೊಂಡು ಏನ್ ಬಂದಿರ್ತಾರೆ ಅದು ಬೇರೆ ಬೇರೆ ರೀತಿಯ ಸಮಸ್ಯೆ ಆಗಿ ನಮ್ಮ ಮುಂದೆ ಕಾಣಿಸುತ್ತೆ. ಸೊ ಹಾಗಾಗಿ ಯಾವುದು ಅದು ಮೂಲವ್ಯಾಧಿಯ ವಿಧ ಅಂತ ಹೇಳಿ ನಾವು ತಿಳ್ಕೊಂಡು ಆಮೇಲೆ ಅದಕ್ಕೆ ನಾವು ಮುಂದುವರಿಬೇಕಾಗತ್ತೆ. ನಿಮಗೆ ತುಂಬಾ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಮ್ಮ ಪೇಷಂಟ್ ಒಬ್ರು ಬಂದಿದ್ರು ನನ್ನ ಹತ್ರ. 18-20 ವರ್ಷ ಕಾಲೇಜಿಗೆ ಹೋಗೋ ಹುಡುಗಿ ಒಬ್ರು, ತಲೆ ಕೂದಲು ಉದುರ್ತಾ ಇದೆ ಅಂತ ಹೇಳಿ. ಸರ್, ತಲೆ ಕೂದಲು ಉದುರ್ತಿದೆ ಅಂತ ಹೇಳಿ ಸಾಕಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಏನೂ ಕಡಿಮೆ ಆಗಿಲ್ಲ ಅಂತ ಹೇಳಿ ನನ್ನ ಹತ್ರ ಬಂದಾಗ ಹಾಗೆ ಮಾತಾಡಿಸ್ತಾ ರಕ್ತ ಎಷ್ಟಿದೆ ಅಂತ ಹೇಳಿ ಪರೀಕ್ಷೆ ಮಾಡಿದೆ. ರಕ್ತ ತುಂಬಾ ಕಡಿಮೆ ಇದೆ ಅಂತ ಅನ್ನಿಸ್ತು. ಸೊ ರಕ್ತ ಯಾಕೆ ಕಡಿಮೆ ಇದೆ, ಮುಟ್ಟಿಂದ ಏನಾದ್ರು ಸಮಸ್ಯೆ ಇದೆಯಾ ಅಂತಂದ್ರೆ ಏನೂ ಇರಲಿಲ್ಲ. ಕೊನೆಗೆ ಹಿಂಗೆ ಪ್ರಶ್ನೆ ಮಾಡಿದಾಗ ಏನಾಯ್ತು ಅಂತಂದ್ರೆ, ಮೋಷನಿಗೆ ಹೋಗ್ಬೇಕಾರೆ ದಿನ ಮೋಷನಿಗೆ ಹೋಗ್ತಾ ರಕ್ತ ಹೋಗ್ತಾ ಇದೆ ಅಂತ ಹೇಳಿದ್ರು. ಸೊ ಎಷ್ಟು ರಕ್ತ ಹೋಗ್ತಿದೆ, ಎಷ್ಟು ದಿನದಿಂದ ಅಂತಂದ್ರೆ 2 ವರ್ಷದಿಂದ ಹೋಗ್ತಾ ಇದೆ ಅಂತ ಹೇಳಿ, ಅಂದ್ರೆ ತುಂಬಾ ಕಾಮನ್ ಅನ್ನೋ ಹಾಗೆ ಹೇಳಿದ್ರು. ಕೆಲವೊಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ರಕ್ತ ಹೋಗೋದು ತುಂಬಾ ಕಾಮನ್ ಅಂತ ಹೇಳಿ ತುಂಬಾ ಸಿಂಪಲ್ ಆಗಿ ತಗೊಂಡ್ಬಿಡ್ತಾರೆ. ಆದರೆ ಎಕ್ಸ್ಟ್ರೀಮ್ ಕೇಸ್ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಸಮಸ್ಯೆ ಇದ್ರೂ ನಮಗೆ ಏನೋ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಕ್ಯಾನ್ಸರೇ ಆಗ್ಬಿಟ್ಟಿದೆ ಅಂತ ಹೆದರ್ಕೊಂಡು ಬರೋರು ಇರ್ತಾರೆ. ಸೊ ಹೀಗಾಗಿ ಇದರಲ್ಲಿ ಸಣ್ಣ ನೋವಿಂದ ಹಿಡಿದು ಸಣ್ಣ ಉರಿಯಿಂದ ಹಿಡಿದು ತುಂಬಾ ಜಾಸ್ತಿ ರಕ್ತ ಹೋಗೋದು, ಹೊರಗಡೆ ಗಂಟು ಬರೋದು, ಈ ತರ ಬೇರೆ ಬೇರೆ ತರ ಪ್ರೆಸೆಂಟೇಷನ್ಸ್ ಇರುತ್ತೆ. ಸೊ ರಕ್ತ ಹೋಗ್ತಾ ಇದೆ ಅಂತಂದ್ರೆ ಮೂಲವ್ಯಾಧಿ ಇರಬಹುದು ಅಂತ ಹೇಳ್ಬೋದು, ಅದು ಒಂದೇ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಬರುವಂತ ಸಮಸ್ಯೆ ಅಂತಂದ್ರೆ ಸಂಕೋಚದ ಸ್ವಭಾವ. ಸೊ ಸಂಕೋಚದ ಸ್ವಭಾವ ಇರೋದಕ್ಕೆ ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ. 5-10 ವರ್ಷದಿಂದ ಅನುಭವಿಸ್ತಾ ಇರ್ತಾರೆ, ಮನೇಲೂ ಯಾರ ಹತ್ರನೂ ಹೇಳಿರೋದಿಲ್ಲ, ಹೊರಗಡೆ ಬಂದು ಡಾಕ್ಟರ್ ಹತ್ರನೂ ತೋರಿಸೋದಿಲ್ಲ. ಒಂದು ಭಯನೂ ಇರುತ್ತೆ, ಡಾಕ್ಟರ್ ಹತ್ರ ಹೋದ್ರೆ ನಮಗೆ ಆಪರೇಷನ್ನೇ ಮಾಡ್ಬಿಡ್ತಾರೆ ಅಂತ ಹೇಳಿ. ಹಾಗಾಗಿ ಇದರಲ್ಲಿ ಸ್ವಯಂ ವೈದ್ಯ ಜಾಸ್ತಿ. ಹೀಗೆ ಸಮಸ್ಯೆ ಇದೆ ಅಂತ ಹೇಳಿ ಹೇಳ್ಕೊಂಡ್ರೆ ಮನೆಯವರು ಏನಾದ್ರು ಅದಕ್ಕೆ ಪರಿಹಾರ ನೀಡ್ಬೋದು, ಅಥವಾ ಡಾಕ್ಟರ್ ಆದ್ರೂ ಏನಾದ್ರು ಪರಿಹಾರ ಹೇಳ್ಬೋದು. ಸೊ ಏನು ಹೇಳ್ದೆ ತಮಗೆ ತಿಳಿದಿರೋ ಅಂಥದ್ದು, ಅಥವಾ ನಿಮ್ಮ ಹತ್ರ ಹಿಂಗೆ ಡಿಸ್ಕಷನ್ ಮಾಡ್ದಂಗೆ ಬೇರೆ ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ, ಅಥವಾ ಟಿವಿಲಿ ಇದರಲ್ಲಿ ಬರ್ತಾ ಇರುತ್ತೆ, ನಮಗೆ ಎಲ್ಲ ಔಷಧಿ ಗೊತ್ತಿದೆ ಅನ್ನೋದು ಇದರಲ್ಲಿ ಔಷಧಿ ಏನಾದ್ರು ಮಾಡಿಕೊಂಡ್ರೆ ಆ ಕಾಯಿಲೆ ಉಲ್ಬಣ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಪರೀಕ್ಷೆ ಮಾಡಿಸಿಕೊಂಡು ನಂತರವೇ ಔಷಧಿನ ತಗೋಬೇಕಾಗತ್ತೆ. ರಕ್ತ ಹೋಗ್ತಿರೋ ಅಂಥ ಸಮಸ್ಯೆ ಒಂದು ಮೂಲವ್ಯಾಧಿಯ ಒಂದು ಥರದ ಲಕ್ಷಣ ಅಷ್ಟೇನೆ. ಹಾಗಾದ್ರೆ ಮೇಡಮ್, ಫಿಷನ್ ಮತ್ತೆ ಫಿಸ್ತುಲಾ ಅಂತ ಅಂದ್ರೆ ಏನು, ಅದು ಯಾವ ರೀತಿ ಕಾಯಿಲೆ? ಓಕೆ, ಮೂಲವ್ಯಾಧಿ ಅನ್ನೋದು ಹೇಳ್ದಂಗೆ ಗುದದ್ವಾರದ ಸುತ್ತಮುತ್ತ ಆಗುವಂತಹ ಎಲ್ಲ ಸಮಸ್ಯೆಗಳನ್ನ ಸೇರಿ ನಾವು ಮೂಲವ್ಯಾಧಿ ಅಂತಾನೆ ಹೆಸರು ಹೇಳ್ಬಿಡ್ತೀವಿ. ಪೈಲ್ಸ್ ಅಂತ ಕರೀತಾರೆ, ಅಥವಾ ಮೂಲವ್ಯಾಧಿ ಅಂತ ಕರೀತಾರೆ, ಅಥವಾ ಮೊಳಕೆ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಇರುತ್ತೆ. ಸೊ ಮೋಷನಿಗೆ ಹೋಗೋ ಜಾಗದ ಸುತ್ತಮುತ್ತ, ಮೋಷನಿಗೆ ಹೋಗೋ ಜಾಗದಲ್ಲೂ ಇರ್ಬೋದು, ಅಥವಾ ಗುದದ್ವಾರ ಅಂತೇನು ಹೇಳ್ತೀವಿ ಅಲ್ಲಿ ಇರ್ಬೋದು, ಅಥವಾ ಅದರ ಸುತ್ತಮುತ್ತ, ಅಲ್ಲಿ ಸುತ್ತದಲ್ಲಿ ಏನು ಸಮಸ್ಯೆ ಆದ್ರೂ ನಮಗೆ ಆಗುವಂಥದ್ದು ನೋವಾಗಿದೆ ಅಂದ ತಕ್ಷಣ ನಾವು ಮೂಲವ್ಯಾಧಿ ಇದೆ ಅಂತ ಹೇಳಿ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಹಾಗಾಗೋದಿಲ್ಲ. ಅದು ಮೂಲವ್ಯಾಧಿ ಅಂತಂದ್ರೆ ಆ ಜಾಗದಲ್ಲಿ ಬೇರೆ ಬೇರೆ ಈ ಕೆಲವೊಂದು ಕಾಯಿಲೆಗಳನ್ನ ಹೆಸರು ಹೇಳ್ತೀನಿ ನಾನು. ಇದೆಲ್ಲ ಕಾಯಿಲೆಗಳಲ್ಲಿ ಆಗ್ಬೋದು. ಒಂದು ಫಿಷರ್ ಅಂತ ಹೇಳ್ತಾರೆ, ಇನ್ನೊಂದು ಮೂಲವ್ಯಾಧಿಯ ಮೊಳಕೆ ಅಂತ ಏನ್ ಹೇಳ್ತೀವಿ ಅದು ಹೇಳ್ತಾರೆ, ಅಥವಾ ಫಿಸ್ಟುಲಾ ಅಂತ ಸಮಸ್ಯೆ ಆಗ್ಬೋದು, ಪೈಲೋನಿಡಲ್ ಸೈನಸ್ ಅಂತ ಹೇಳ್ತಾರೆ, ಅಥವಾ ಗುದದ್ವಾರದ ತುರಿಕೆ ಆಗ್ಬೋದು, ಸೆಂಟಿನಲ್ ಟ್ಯಾಗ್ ಆಗ್ಬೋದು. ಮೂಲವ್ಯಾಧಿಲು ಹೊರಗೆ ಮತ್ತೆ ಒಳಗಿನ ಮೂಲವ್ಯಾಧಿ 2 ಥರದ್ದು ಬರುತ್ತೆ. ಸೊ ಹೀಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಇದೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆ ಅಂತ ತಗೊಂಡ್ವಿ ಅಂತಂದ್ರೆ ಇದಕ್ಕಿಂತ ಹೆಚ್ಚಿನ ಕೊನೆಯ ಹಂತದ ಕ್ಯಾನ್ಸರ್ ಸಹ ಆಗಿರ್ಬೋದು. ಸೊ ಹಿಂಗೆ ಬೇರೆ ಬೇರೆ ಪ್ರೆಸೆಂಟೇಷನ್ ಇರೋದ್ರಿಂದ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಂಡೇನೆ ನಾವು ಹೇಳಬೇಕಾಗತ್ತೆ. ಫಿಷರ್ ಅಂತಂದ್ರೆ ಮೊದಲಿಗೆ ನಿಮ್ಮ ಪ್ರಶ್ನೆ, ಇದಕ್ಕೆ ನಾವು ಕನ್ನಡದಲ್ಲಿ ಗುದ ಬಿರುಕು ಅಂತ ಹೇಳ್ತೀವಿ.
ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಚಳಿಗಾಲದಲ್ಲಿ ತುಟಿ ಮತ್ತೆ ಹಿಮ್ಮಡಿ ಸೀಳತ್ತೆ, ಪಾದದ ಹಿಮ್ಮಡಿ ಸೀಳ್ತಾ ಇರತ್ತೆ. ಸೊ ಅದು ಫಿಷರ್ ಅಂತಂದ್ರೆ ಸೀಳುಗಾಯ ಅಂತ ಹೇಳಿ. ಸೊ ಈ ತರ ಯಾವ್ದು ಸೀಳುಗಾಯ ಆಗಿರತ್ತೆ ಅದು ಕಾಲಲ್ಲಿ ತುಟಿಯಲ್ಲಿ ಆದಾಗ ಅದು ನಮೇನು ಹೊರಗಡೆ ಕಾಣಿಸ್ತಾ ಇರತ್ತೆ, ಅದಕ್ಕೆ ನಾವು ಔಷಧಿ ಹಚ್ತೀವಿ, ವಾಸಿ ಆಗ್ಬಿಡತ್ತೆ. ಅದೇ ರೀತಿಯ ಸೀಳುಗಾಯ ಮೋಷನಿಗೆ ಹೋಗೋ ಜಾಗದಲ್ಲಿ ಗುದದ್ವಾರದಲ್ಲಿ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಫಿಷರ್ ಇನ್ನೇನು ಅಂತ ಹೇಳ್ತೀವಿ, ಅಥವಾ ಗುದ ಬಿರುಕು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೀಳುಗಾಯ ಹೇಗಾಗತ್ತೆ? ಮೋಷನಿಗೆ ಹೋದಾಗ ಕೆಲವೊಂದ್ಸರಿ ತುಂಬಾ ಗಟ್ಟಿ ಮೋಷನ್ ಹೋಗುತ್ತೆ, ಮಲಬದ್ಧತೆಯಿಂದ ಇರ್ಬೋದು, ಅಥವಾ ಕೆಲವೊಂದ್ಸರಿ ಹೋಗ್ಲಿಕ್ಕೆ ಆಗದೆ ಇರ್ಬೋದು, ತಡ್ಕೊಂಡಿರ್ತಾರೆ ಮೋಷನಿಗೆ ಹೋಗೋ ಅರ್ಜಸ್ಸನ್ನ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತಾರೆ, ಅಥವಾ ಒಂದಿನ ಪೂರ್ತಿ ಹೋಗೋಕ್ಕಾಗಲ್ಲ, ಟ್ರಾವೆಲಿಂಗ್ ಇರುತ್ತೆ ಅಂತ ಹೇಳೋ. ಹೀಗೆ ಬೇರೆ ಬೇರೆ ಕಾರಣದಿಂದ ಏನಾಗ್ತಿರುತ್ತೆ ಅಂದ್ರೆ ಮೋಷನ್ ಒಳಗಡೆ ಗಟ್ಟಿಯಾಗಿರುತ್ತೆ. ಯಾವಾಗ ಗಟ್ಟಿಯಾಗಿರೋ ಮೋಷನ್ ಹೊರಗೆ ಬರುತ್ತೆ ಅದು ಗುದದ್ವಾರ ತುಂಬಾ ಸೂಕ್ಷ್ಮವಾಗಿರುವಂತಹ ಜಾಗ. ನಮ್ಮ ತುಟಿ ಏನಿರುತ್ತೆ ಅದಕ್ಕಿಂತ ಅಲ್ಲಿ ಸೂಕ್ಷ್ಮವಾದ ರಚನೆಗಳಿರುತ್ತೆ, ಮೆತ್ತಗಿರುತ್ತೆ. ಸೊ ಅಲ್ಲಿ ಗಟ್ಟಿಯಾಗಿರೋ ಮಲ ಹೊರಗೆ ಬರ್ಬೇಕಾದ್ರೆ ಸೀಳಿ ಗಾಯ ಮಾಡ್ಕೊಂಡು ಬರುತ್ತೆ. ಈ ಕಲ್ಲಿಂದ ನಾವು ಕೈ ಮೇಲೆ ಗೀರ್ದಾಗ ಹೇಗೆ ಗಾಯ ತರ ಆಗತ್ತೆ, ಅದೇ ತರ ಅಷ್ಟು ಗಟ್ಟಿ ಇರುವಂತಹ ಮಲ ಬರ್ಬೇಕಾದ್ರೆ ಅಲ್ಲಿ ಸೀಳಿ ಗಾಯ ಆಗತ್ತೆ. ಒಂದಿನ ಸಣ್ಣದಾಗಿ ಸೀಳಿರುತ್ತೆ, ಮಾರನೇ ದಿನ ಇನ್ನೊಂದ್ಸರಿ ಮೋಷನಿಗೆ ಹೋಗ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಟೈಟ್ ಆಗಿರ್ಬೋದು, ಅಥವಾ ಮಾಮೂಲಿ ಮೋಷನ್ನೇ ಹೋಗ್ತಾ ಇರ್ಬೋದು. ಆ ಗಾಯನ ಮತ್ತೆ ಇರಿಟೇಟ್ ಮಾಡುತ್ತೆ, ಮತ್ತೆ ಆಳ ಮಾಡುತ್ತೆ ಆ ಗಾಯನ. ಸೊ ಹೀಗೆ ದಿನ ಆಗ್ತಾ ಇರ್ಬೇಕಾದ್ರೆ ಶುರುವಿನಲ್ಲಿ ಗೊತ್ತಾಗೋದಿಲ್ಲ. ಆಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಮೋಷನಿಗೆ ಹೋಗೋ ಟೈಮಲ್ಲಿ ಉರಿ ಇರುತ್ತೆ, ಮೋಷನಿಗೆ ಹೋಗಿ ಬಂದ್ಮೇಲೆ ಒಂದ್ ಮುಕ್ಕಾಲು ಗಂಟೆ ಸುಧಾರಿಸ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಆ ತರ ಇದ್ದಾಗ ಅಲ್ಲಿ ಫಿಷರ್ ಆಗಿದೆ ಅಂತ ಹೇಳಿ ನಾವು ಅಂದಾಜು ಮಾಡ್ಬೋದು. ಸೊ ಅಲ್ಲಿ ಗಾಯ ಏನಾಗಿರುತ್ತೆ, ಗಾಯದ ಮೇಲೆ ಯಾವತ್ತು ನಾವು ಏನೋ ಗಲೀಜಿರುವಂತಹ ವಸ್ತು ನಾವು ಹಾಕ್ತಿವಿ, ಅಲ್ಲಿ ಉರಿ ಬಂದೇ ಬರುತ್ತೆ. ಊಟದಲ್ಲಿ ನಾವು ತಗೊಂಡಿರೋ ಆಹಾರದ ಕೆಲವೊಂದು ಅಂಶಗಳು ಕೆಳಗೆ ಬರ್ತಾ ಇರುತ್ತಲ್ಲ, ಸೊ ಅದು ಸಹ ಅಲ್ಲಿ ಇರಿಟೇಟ್ ಮಾಡುತ್ತೆ ನಮಗೆ. ಸೊ ಮೋಷನಿಗೆ ಹೋಗಿ ಬಂದ ತಕ್ಷಣ ಉರಿ, ನೋವು, ಅಥವಾ ಮೋಷನಿಗೆ ತಾಗಿ ಯಾವಾಗ ರಕ್ತ ಬರುತ್ತೆ, ಇದೆಲ್ಲ ನಾವು ಫಿಷರಿನ ಲಕ್ಷಣಗಳು ಅಂತ ಹೇಳಿ ತಿಳ್ಕೊಬಹುದು. ಸೊ ಇದು ಫಿಷರ್ ಬಗ್ಗೆ ಆಯ್ತು. ಸೊ ಫಿಷರು ತಕ್ಷಣ ವಾಸಿ ಮಾಡ್ಕೊಂಡ್ಬಿಟ್ರೆ ಏನು ಗೊತ್ತಾಗೋದಿಲ್ಲ. ಆದಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು, ಅಥವಾ ಆಯಿಂಟ್ಮೆಂಟ್ ಮೆಡಿಕಲ್ ಶಾಪಲ್ಲಿ ಕೇಳಿ ಅಷ್ಟೇ ತಗೊಂಡು ಹಚ್ಕೊಳ್ತೀವಿ, ಹೀಗೆಲ್ಲ ಸ್ವಯಂ ವೈದ್ಯ ಮಾಡ್ತಾ ಇರ್ತಾರೆ. ಅದು ವರ್ಷಗಟ್ಲೆ ಹಾಗೆ ಇರುತ್ತೆ. ಅದು ಎಷ್ಟು ಆಳಗಾಯ ಆಗಿರುತ್ತೆ ಅಂದ್ರೆ ಹೊರಗಡೆ ಚರ್ಮ ಭಾಗ ಸಹ ಬಿರುಕು ಬಿಟ್ಟಿರುತ್ತೆ. ಸೊ ಚರ್ಮ ಭಾಗ ಕೂಡ್ಬೇಕಾದ್ರೆ ಅಲ್ಲಿ ಪೂರ್ತಿ ಕೂಡೋದಿಲ್ಲ, ಯಾಕಂದ್ರೆ ಆ ಜಾಗ ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೆ. ಗುದದ್ವಾರದ ಚರ್ಮ ಏನಿರುತ್ತೆ ಅದಕ್ಕೆ ಎಲಾಸ್ಟಿಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಗಾಯ ಕೂಡ್ಬೇಕಾದ್ರೆ ಬೇರೆ ಕಡೆ ಇದ್ದಂಗೆ ಕರೆಕ್ಟ್ ಆಗಿ ಕೂಡೋದಿಲ್ಲ, ಪೂರ್ತಿ ಒಂದ್ ಸ್ವಲ್ಪ ಚರ್ಮದ ಭಾಗ ಹೊರಗೆ ಉಳಿಯತ್ತೆ. ಸೊ ಅದು ದಿನ ಮೋಷನಿಗೆ ಕೂತ್ಕೊಂಡಾಗ ಪೊಸಿಷನ್ ಪ್ರೆಷರ್ ಇರುತ್ತೆ, ಅದರಿಂದ ದೊಡ್ಡದಾಗ್ತಾ ಬರುತ್ತೆ. ಸೊ ಹಾಗೆ ದೊಡ್ಡದಾಗಿರೋದು ಕೆಲವೊಂದ್ಸರಿ ದಪ್ಪ, ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ದ್ರಾಕ್ಷಿ ಹಣ್ಣಿನ ತರ ದಪ್ಪ ಊದ್ಕೊಳ್ಳುತ್ತೆ. ಸೊ ಹಾಗೆ ಊದೋದ್ರಿಂದ ಅಲ್ಲಿ ನೋವು ಜಾಸ್ತಿ ಆಗತ್ತೆ. ಬರೀ ಚರ್ಮ ಭಾಗ ಮಾತ್ರ ಊತ ಬಂದಿದ್ರೆ ಅದಕ್ಕೆ ನಾವು ಸೆಂಟಿನಲ್ ಟ್ಯಾಗ್ ಅಂತ ಹೇಳ್ತೀವಿ. ಅದು ಫಿಷರಿಗೆ ತಾಗಿಕೊಂಡೇ ಇರುತ್ತೆ. ಈ ಸೆಂಟಿನಲ್ ಟ್ಯಾಗ್ ತೆಗೆಯೋ ತನಕ ಒಳಗಡೆ ಫಿಷರು ವಾಸಿ ಆಗೋದಿಲ್ಲ. ಇದು ನಿಮ್ಮ ಮೊದಲನೇ ಪ್ರಶ್ನೆ ಫಿಷರ್ ಬಗ್ಗೆ. ಸೊ ಅದೇ ತರದೇ ಮೂಲವ್ಯಾಧಿ ಮೊಳಕೆ ಅಂತ ಹೇಳಿ ಆಡು ಭಾಷೆಯಲ್ಲಿ ನಾವೇನು ಹೇಳ್ತೀವಿ. ಸೊ ಅದು ಮೂಲವ್ಯಾಧಿ ಮೊಳಕೆ ಅಂತ ಹೇಳಿ ಅಂದ್ರೆ ಅಲ್ಲಿ ಮಾಂಸಖಂಡದ ಕೆಳಗೆ ಅಲ್ಲಿ ಏನು ಮೇಲ್ಗಡೆ ಮ್ಯೂಕಸ್ ಮೆಂಬ್ರೇನ್ ಅಂತ ಏನ್ ಹೇಳ್ತೀವಿ, ಅದ್ರ ಕೆಳಗೆ ರಕ್ತನಾಳಗಳಿರುತ್ತೆ. ಸೊ ವೀನಸ್ ಡ್ರೈನೇಜ್ ಅಂತ ಹೇಳ್ತೀವಿ, ವೇನ್ಸ್ ಅಂತ ಇರುತ್ತೆ. ಸೊ ಈ ರಕ್ತನಾಳಗಳು ಊತ ಆಗತ್ತೆ. ಊದ್ದಾಗ ಏನಾಗುತ್ತೆ, ಮೇಲ್ಗಡೆ ಇರುವಂತಹ ಮಾಂಸಖಂಡನು ಸಹ ಅದು ಊತ ಮಾಡುತ್ತೆ. ಸೊ ಅದು ದಿನ ಸ್ವಲ್ಪ ಊತ ಜಾಸ್ತಿ ಆಗಿ ಅಲ್ಲಿರುವಂತಹ ಮಾಂಸಖಂಡ ಅಥವಾ ಮೇಲ್ಗಡೆ ಇರುವಂತಹ ಮ್ಯೂಕಸ್ ಲೇಯರು ನಿಧಾನಕ್ಕೆ ಹೊರಗೆ ಬರೋದಕ್ಕೆ ಶುರುವಾಗುತ್ತೆ. ಒಳಗಡೆನೆ ಇದ್ರೆ ಅದು ಗೊತ್ತಾಗೋದಿಲ್ಲ, ಒಳಗಡೆಗೆ ಮೋಷನ್ ಬರುವಂತಹ ಜಾಗವನ್ನ ಅದು ಬ್ಲಾಕ್ ಮಾಡುತ್ತೆ. ಇದು ಕರೆಕ್ಟಾಗಿ ಮೂಲವ್ಯಾಧಿ ಅಂತ ಹೇಳಿ ಬೆಳೆಯೋದು. ಸೊ ಹೀಗೆ ಬೆಳೆದಿರೋವಂಥದ್ದು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೆ ಹಾಗೆ ಬಿಟ್ವಿ ಅಂತಂದ್ರೆ ಅವಾಗ ಅದು ಒಳಗಡೆ ಇರುವಂಥದ್ದು ಮೋಷನಿಗೆ ಹೋಗೋ ಜಾಗದಿಂದ ಹೊರಗೆ ಬರುತ್ತೆ. ಸೊ ಹೀಗೆ ಹೊರಗೆ ಬಂದಾಗ ಅದಕ್ಕೆ ನಾವು ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಸೊ ಒಳಗೆ ಬೆಳೆಯೋ ಥರನೇ ಹೊರಗಡೆನೂ ಚರ್ಮದಲ್ಲಿ ಮೂಲವ್ಯಾಧಿ ಬೆಳಿಬೋದು. ಅಲ್ಲಿರೋ ರಕ್ತನಾಳಗಳು ದಪ್ಪ ಆಗಿ ಹೊರಗಡೆಗೆ ಚರ್ಮವನ್ನ ತಳ್ಬೋದು, ಮಾಂಸಖಂಡನ ತಳ್ಬೋದು. ಸೊ ಇದಕ್ಕೆ ನಾವು ಹೊರಗಿನ ಮೂಲವ್ಯಾಧಿ ಅಂತ ಹೇಳ್ತೀವಿ. ಸೊ ಮೂಲವ್ಯಾಧಿಯಲ್ಲಿ 2 ವಿಧ ಬರುತ್ತೆ, ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಹೆಮರಾಯ್ಡ್ ಅಂತ ಹೇಳಿ. ಸೊ ಅದಕ್ಕೆ ಟೆಕ್ನಿಕಲ್ ಪದ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋವಂಥದ್ದು ಹೆಮರಾಯ್ಡ್ಸ್ ಅಂತ ಹೇಳಿ, ಪೈಲ್ಸಿಗೆ.
ಸೊ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂದರೆ ಹೊರಗೆ ಬೆಳೆದಿರುವಂತಹ ಮೂಲವ್ಯಾಧಿ, ಇಂಟರ್ನಲ್ ಹೆಮರಾಯ್ಡ್ಸ್ ಅಂದರೆ ಗುದದ್ವಾರದ ಒಳಗೆ ಬೆಳೆದಿರುವಂತಹ ಮೂಲವ್ಯಾಧಿ. ನೀವು ಮೊದಲನೇ ಕೇಳಿದ್ರಲ್ಲ ರಕ್ತ ಹೋಗ್ತಾ ಇರುತ್ತೆ ಅಂತ ಹೇಳಿ, ಸೊ ಇದು ಈ ಮೂಲವ್ಯಾಧಿಯಿಂದನೂ ಬರ್ತಿರೋಂತಹ ರಕ್ತ ಆಗಿರ್ಬೋದು. ಅಲ್ಲಿ ರಕ್ತನಾಳಗಳು ದಪ್ಪ ಆಗಿರುತ್ತೆ, ಅದು ಕೆಲವೊಂದು ಸರಿ ಓಪನ್ ಆಗುತ್ತೆ ರಕ್ತನಾಳಗಳು, ಅವಾಗೂ ಸಹ ರಕ್ತ ಬೀಳತ್ತೆ. ಆದರೆ ಇದರಲ್ಲಿ ಬೀಳುವಂತಹ ರಕ್ತ ಹನಿ ಹನಿಯಾಗಿ ಬೀಳ್ಬೋದು, ಅಥವಾ ಜೋರಾಗಿ ಒಂದು ಏನೋ ಪಿಚ್ಕಾರಿ ಅಂತ ಹೇಳ್ತೀವಿ, ಬಣ್ಣ ಎಲ್ಲ ಹಾರಿಸಕ್ಕೆ ಯೂಸ್ ಮಾಡ್ತೀವಲ್ಲ, ಅದು ಅದರಲ್ಲಿ ಫೋರ್ಸ್ ಆಗಿ ಬರುತ್ತೆ. ಅದೇ ಥರನೇ ರಕ್ತನೂ ಬೀಳ್ಬೋದು, ಅಷ್ಟು ಫೋರ್ಸ್ ಆಗಿ ಬರುತ್ತೆ. ಸೊ ಹಾಗೆ ಜಾಸ್ತಿ ರಕ್ತ ಬರ್ತಿದೆ ಅಂತಂದರೆ ಖಂಡಿತ ಡಿಲೇ ಮಾಡದೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಇದು ಮೂಲವ್ಯಾಧಿಯ ಒಂದು ಸಣ್ಣ ಪರಿಚಯ. ಈ ಮೂಲವ್ಯಾಧಿಯಲ್ಲಿ ನಾವು 4 ಹಂತ ಅಂತೇಳಿ ಹೇಳ್ಕೊಳ್ತೀವಿ. ಮೊದಲನೇ ಹಂತದಲ್ಲಿ ಒಳಗೆ ಮೂಲವ್ಯಾಧಿ ಬೆಳೆದಿರುತ್ತೆ. ನಾ ಹೇಳ್ದಂಗೆ ಹೊರಗಡೆ ಕಾಣಿಸೋದಿಲ್ಲ, ಒಳಗೆ ಮಾತ್ರ ದಪ್ಪ ಆಗಿರುತ್ತೆ ಅದು. ಅದರಲ್ಲಿ ನಮಗೆ ಮೂಲವ್ಯಾಧಿ ಇದೆ ಅಂತಾನೆ ಪೇಷಂಟ್ಗಳಿಗೆ ತುಂಬ ವರ್ಷ ಗೊತ್ತಾಗಿರೋದಿಲ್ಲ. ಆದರೆ ಮೋಷನ್ ಸರಿಯಾಗಿ ಹೋಗ್ತಾ ಇಲ್ಲ, ಗ್ಯಾಸ್ ಸರಿಯಾಗಿ ಪಾಸ್ ಆಗಲ್ಲ, ಮೇಲೆ ಆಹಾರ ಒತ್ತದಂಗೆ ಆಗ್ತಾ ಇರುತ್ತೆ, ಹೊಟ್ಟೆಲಿ ಗಾಳಿ ತುಂಬ್ಕೊಂಡಂಗೆ ಆಗತ್ತೆ, ಇವೆಲ್ಲ ಕಂಪ್ಲೇಂಟ್ಗಳನ್ನು ಹೇಳ್ತಿರ್ತಾರೆ. ಸೊ 2ನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಮೂಲವ್ಯಾಧಿ ಮೋಷನಿಗೆ ಕೂತಾಗ ಸ್ವಲ್ಪ ಹೊರಗೆ ಬರುತ್ತೆ, ಮೋಷನಿಗೆ ಹೋಗಿ ವಾಪಸ್ ಬಂದ ತಕ್ಷಣ ಅದಾಗೆ ಒಳಗೆ ಬರುತ್ತೆ. 3ನೇ ಹಂತದಲ್ಲಿ ಹೊರಗೆ ಬಂದಿರೋಂತಹ ಮೂಲವ್ಯಾಧಿ ಏನಿರುತ್ತೆ, ಆ ಮಾಂಸವನ್ನು ನಾವು ಒಳಗೆ ತಳ್ಳಬೇಕಾಗತ್ತೆ ಕೈ ಹಾಕಿ, ಆವಾಗ ಮಾತ್ರ ಒಳಗೆ ಹೋಗುತ್ತೆ. ಅದಕ್ಕೆ 3ನೇ ಹಂತ ಅಂತ ಹೇಳ್ತೀವಿ. ಕೊನೆಯ ಹಂತ 4ನೇ ಹಂತದಲ್ಲಿ ಬೆರಳಿಂದ ನಾವು ಒಳಗೆ ತಳ್ಳಕ್ಕೆ ಹೋದ್ರೂ ಸಹ ಅದು ಒಳಗೆ ಹೋಗೋದಿಲ್ಲ, ಹೊರಗೆ ಇರುತ್ತೆ ಮೂಲವ್ಯಾಧಿ. ಸೊ ಇದು 4ನೇ ಹಂತ. ಸೊ ಇಷ್ಟೆಲ್ಲ ಸಮಸ್ಯೆಗಳು ಆಗೋ ತನಕನೂ ತುಂಬ ಜನ ಡಾಕ್ಟರ್ ಹತ್ರ ಬರ್ತಾ ಇರೋದಿಲ್ಲ. ಸೊ ಸರಿ ಹೋಗುತ್ತೆ, ಮನೇಲೇ ಏನೋ ಒಂದು ಔಷಧಿ ತಗೊಳ್ಳೋಣ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಸೊ ಮೊದಲನೇ ಹಂತ 2ನೇ ಹಂತದಲ್ಲಿ ನಾವು ಔಷಧಿಯಿಂದ ಗುಣ ಮಾಡ್ಬೋದು. ಆದರೆ 3ನೇ ಹಂತ ಮತ್ತು 4ನೇ ಹಂತಕ್ಕೆ ಬಂದಾಗ ಔಷಧಿಯಿಂದ ಗುಣ ಮಾಡೋದು ಕಷ್ಟ, ಕೆಲವೊಂದು ಸರಿ ಸಾಧ್ಯ ಇರೋದಿಲ್ಲ. ಆವಾಗ ನಾವು ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಿ ಅದನ್ನು ಸರಿ ಮಾಡಬೇಕಾಗತ್ತೆ. ಸೊ ಇದು 2 ಥರದ್ದು ಫಿಷರ್ ಮತ್ತು ಹೆಮರಾಯ್ಡ್ಸ್, ಪೈಲ್ಸ್ ಅಂತ ಹೇಳಿ ಆಯಿತು. ಫಿಸ್ಟುಲಾ ಕೇಳಿದ್ರಿ, ಫಿಸ್ಟುಲಾ ಅಂದ್ರೆ ಏನು ಅಂತ ಹೇಳಿ. ಫಿಸ್ಟುಲಾ ಹೇಳಕ್ಕೂ ಮುಂಚೆ ನಂದೊಂದು ಚಿಕ್ಕ ಡೌಟ್. ಇವಾಗ ನೀವು ಹೇಳಿದ್ರಿ ಫಿಷರ್ ಬಗ್ಗೆ ಹೇಳ್ತಾ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೃದುವಾಗಿರೋ ಚರ್ಮನ ಕುಯ್ಕೊಂಡು ಬರೋ ತರ ಆದಾಗ ಬ್ಲಡ್ ಬರುತ್ತೆ ಅಂತ ನೀವು ಹೇಳಿರೋ ತರ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನಕ್ಕೆ ಅದು ಆಗಿರಬಹುದು. ಅವಾಗ ಈ ಫಿಷರ್ನ ನೀವು ಮನೆ ಔಷಧಿ ಮಾಡ್ಕೊಂತಾರೆ, ಅದು ವರ್ಷನ್ಗಟ್ಲೆ ಆದ್ಮೇಲೆ ಅದ್ರ ಪರಿಣಾಮ ತೋರ್ಸತ್ತೆ ಅಂತ. ಹಾಗಾದ್ರೆ ನೀವು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ? ಇವಾಗ ಒಂದಿನ ಯಾವಾಗ್ಲೂ ಒಂದಿನ ನೀವು ಹೇಳ್ದಂಗೆ ಟ್ರಾವೆಲ್ ಮಾಡಿದಾಗ ಈ ತರದೊಂದು ರಕ್ತ ಹೋಗಿರೋದು, ಮೋಷನ್ ಅಲ್ಲಿ ರಕ್ತ ಹೋಗಿರೋದು ಗೊತ್ತಾಗತ್ತಾ? ಆ ತರ ಸಮಯದಲ್ಲಿ ಅವರು ಮನೆ ಮದ್ದು ಬಿಡ್ಬೇಕಾ ಅಥವಾ ಆ ತಕ್ಷಣ ಕೂಡ್ಲೇನೆ ಡಾಕ್ಟರ್ ಹತ್ರ ಹೋಗ್ಬೇಕಾ? ಓಕೆ, ಸೊ ಫಿಷರ್ ಅನ್ನೋಂಥದ್ದು 2 ಸ್ಟೇಜಲ್ಲಿ ಹೇಳ್ತೀವಿ ನಾವು, ಅಕ್ಯೂಟ್ ಮತ್ತು ಕ್ರಾನಿಕ್ ಅಂತ ಹೇಳಿ. ಅಕ್ಯೂಟ್ ಅಂತಂದರೆ ಈಗಲೇ ಸ್ವಲ್ಪ ದಿನದಲ್ಲಿ, 1 ವಾರದೊಳಗೆ ಅಥವಾ ನಿನ್ನೆ ಮೊನ್ನೆ 2-3 ದಿನದೊಳಗೆ ಆಗಿರೋವಂಥದ್ದು ಗಾಯಕ್ಕೆ ಅಕ್ಯೂಟ್ ಅಂತ ಹೇಳ್ತೀವಿ. ಸೊ ಕ್ರಾನಿಕ್ ಅಂದರೆ ವರ್ಷಗಟ್ಟಲೆಯಿಂದ ಇರುತ್ತೆ. ಕ್ರಾನಿಕ್ಕಲ್ಲಿ ಖಂಡಿತ ಯಾವುದೇ ರೀತಿಯ ಮನೆಯ ಔಷಧಿ ಅಥವಾ ಮನೆ ಮದ್ದಾಗಲಿ ಅಥವಾ ಮೆಡಿಕಲ್ ಶಾಪಿಂದ ತಗೊಳ್ಳೋವಂಥ ಔಷಧಿಗಳಾಗಲಿ ಪ್ರಯೋಗ ಮಾಡಕೂಡ್ದು. ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕ್ರಾನಿಕ್ ಅಂತ ಹೇಗೆ ಕಂಡುಹಿಡಿಯೋದು ಅಂತಂದರೆ, ಈಗ ಒಂದು ಸ್ವಲ್ಪ 1-2-3 ತಿಂಗಳ ಹಿಂದೆ ಅಥವಾ ಒಂದು ಸ್ವಲ್ಪ ವರ್ಷದ ಹಿಂದೆ ಅವಾಗ ನಂಗೆ ಆಗಿತ್ತು, ಅವಾಗಿಂದ ಉರಿ ಇದೆ, ದಿನ ಇದೆ, ಆದರೆ ನಾವು ಊಟದಲ್ಲಿ ಸರಿ ಇಟ್ಕೊಂಡ್ವಿ ಅಂತಂದರೆ ಸರಿ ಇರುತ್ತೆ. ಏನೋ ಒಂಚೂರು ವ್ಯತ್ಯಾಸ ಆದ ತಕ್ಷಣ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಹೀಗಿದ್ದಾಗ ಅದಕ್ಕೆ ನಾವು ಕ್ರಾನಿಕ್ ಅಂತ ಹೇಳ್ತೀವಿ. ಅಂದರೆ ತುಂಬ ವರ್ಷದಿಂದ ಇರೋದು, ಅದು ಜಾಸ್ತಿ ಆಗ್ತಾ ಇರುತ್ತೆ. ಮೇಂಟೈನ್ ಮಾಡಿದಾಗ ಮಾತ್ರ ಅದು ಕಡಿಮೆ ಆಗಿರುತ್ತೆ. ಅದರಲ್ಲಿ ಆದಷ್ಟು ಮನೆಯ ಔಷಧಿ ಅಥವಾ ಸ್ವಯಂ ವೈದ್ಯ ಮಾಡದೇ ಇರೋವಂಥದ್ದು ಒಳ್ಳೆಯದು. ಆದರೆ ಅಕ್ಯೂಟ್ ಅಂತಂದರೆ ಈಗ ಸದ್ಯದಲ್ಲಿ, ಮುಂಚೆ ಏನೂ ಸಮಸ್ಯೆ ಇರಲಿಲ್ಲ, ಈಗ ಸ್ವಲ್ಪ ದಿನದಿಂದ ಹಿಂದೆ ಮಾತ್ರ ನನಗೆ ಉರಿ ನೋವು ಬರ್ತಾ ಇದೆ ಅಥವಾ ಮೋಷನಿಗೆ ಹೋಗ್ತಾ ರಕ್ತ ಬಿದ್ದಿದೆ, ನೋವು ಆಗ್ತಿದೆ ಅಂತಂದಾಗ ಅಕ್ಯೂಟ್ ಅಂತ ಹೇಳ್ತೀವಿ. ಆವಾಗ ಮನೆ ಮದ್ದು ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದಾಗಿರೋವಂಥದ್ದು ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಅಂದರೆ ಅಗ್ಲ ಒಂದು ಟಬ್ಬಲ್ಲಿ, ಪ್ಲಾಸ್ಟಿಕ್ ಟಬ್ ಅಥವಾ ಯಾವ್ದಾದ್ರು ಅಗ್ಲ ಪಾತ್ರೆಯಲ್ಲಿ ಬೆಚ್ಚಗಿರೋ ನೀರು ಹಾಕ್ಕೊಂಡು ಮೋಷನಿಗೆ ಹೋಗಿ ಬಂದ ತಕ್ಷಣ, ಯೂಶಲಿ ಇದರಲ್ಲಿ ಮೋಷನಿಗೆ ಹೋಗಿ ಬಂದ ತಕ್ಷಣನೇ ನೋವು ಜಾಸ್ತಿ ಇರುತ್ತೆ. ಸೊ ಲೆಟ್ರಿನಿಗೆ ಹೋಗಿ ಬಂದ ತಕ್ಷಣ ಆ ಟಬ್ಬಲ್ಲಿ ಕೂತ್ಕೊಂಡ್ರೆ ತಕ್ಷಣಕ್ಕೆ ನೋವು ಕಡಿಮೆ ಆಗುತ್ತೆ. ಆ ಬಿಸಿ ಎಷ್ಟಿರಬೇಕು ಅಂತಂದರೆ ಬೆಚ್ಚಗಿರಬೇಕು. ತುಂಬ ಸರಿ ಏನಾಗಿರುತ್ತೆ ಅಂದರೆ ಹಿಂಗೆ ಬಿಸಿ ನೀರಲ್ಲಿ ಕೂತ್ಕೊಳ್ರಿ ಅಂತ ಹೇಳಿದ ತಕ್ಷಣ ನಮ್ಮ ಪೇಷಂಟ್ಸಿಗೆ ಎಷ್ಟು ಬಿಸಿ ನೀರಲ್ಲಿ ಕೂತ್ಕೊಂಡಿರ್ತಾರೆ ಅಂದರೆ ಆ ಚರ್ಮ ಭಾಗ ಸುಟ್ಟೋಗ್ಬಿಟ್ಟಿರುತ್ತೆ. ಸೊ ಆ ಬಿಸಿ ನೀರು ಜಾಸ್ತಿ ಇದ್ದಷ್ಟು ನೋವು ಬೇಗ ಕಡಿಮೆ ಆಗುತ್ತೆ, ನಾ ಇಲ್ಲ ಅಂತ ಹೇಳಲ್ಲ. ಆದರೆ
ಪದೇ ಪದೇ ಹಾಗೆ ಜಾಸ್ತಿ ಬಿಸಿ ನೀರಲ್ಲಿ ಕೂತ್ಕೊಳ್ಳೋದ್ರಿಂದ ಆ ಸುತ್ತಮುತ್ತದ ಚರ್ಮದ ಭಾಗ ಸುಟ್ಟು ಹೋಗುತ್ತೆ. ಸೊ ಅಲ್ಲಿ ಚರ್ಮ ತುಂಬಾ ಸೂಕ್ಷ್ಮ ಆಗಿರೋದ್ರಿಂದ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಬೆಚ್ಚಗಿರೋ ನೀರಲ್ಲಿ ಕೂತ್ಕೊಳ್ಬೇಕು. ಬಟ್ಟೆನ ತೆಗೆದು ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು. ಅದಕ್ಕೆ ತುಂಬಾ ಔಷಧಿ ಡೆಟಾಲ್ ಹಾಕೋದಾಗ್ಲಿ ಇನ್ನೇನೋ ಒಂದು ಹಾಕೋದಾಗ್ಲಿ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತು ಅಂದ್ರೂ ಸಹ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬರೀ ಬೆಚ್ಚಗಿರೋ ನೀರಲ್ಲಿ ಕೂತ್ಕೊಂಡ್ರು ಸಾಕಾಗತ್ತೆ. ಸೊ ಅದು ಮನೆಯಲ್ಲಿ ಮಾಡ್ಬೋದಾಗಿರುವಂತಹ ಒಂದು ತಕ್ಷಣಕ್ಕೆ ಮಾಡ್ಬೋದಾಗಿರುವಂತಹ ವೈದ್ಯ. ಇನ್ನೊಂದು ನಾನು ಹೇಳ್ದಂಗೆ ಇದಕ್ಕೆ ಫೀಶರಿಗೆ ಮೇನ್ ಕಾರಣ ಅಂತಂದ್ರೆ ಮಲ ಗಟ್ಟಿ ಆಗೋವಂಥದ್ದು, ಮೋಷನ್ ಗಟ್ಟಿಯಾಗಿ ಹೋಗುವಂಥದ್ದೇ ಇದಕ್ಕೆ ಮೇನ್ ಕಾರಣ. ಹಾಗಾಗಿ ಆಗ್ತಿದೆ ನಿಮಗೆ ನೋವು ಉರಿ ಒಂಚೂರು ಶುರುವಾಗ್ತಿದೆ, ಫೀಶರ್ ಅನಿಸ್ತಿದೆ ಅಂದ ತಕ್ಷಣ ಮೋಷನು ಸಲೀಸಾಗಿ ಆಗೋವಂತಹ ಆಹಾರಗಳನ್ನ ಅಥವಾ ನೀರನ್ನ ಜಾಸ್ತಿ ಕುಡಿಯೋದಾಗ್ಲಿ, ನಾರಿನ ಅಂಶ ಇರುವಂತಹ ಆಹಾರನ ತಗೊಳ್ಳೋದಾಗ್ಲಿ ಮಾಡ್ಬೇಕಾಗತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಮೂಲವ್ಯಾಧಿ ಅಂದ್ರೆ ಏನು, ಅದರ ಲಕ್ಷಣಗಳು ಏನು, ಅಥವಾ ಅದಕ್ಕೆ ಸಂಬಂಧಂಗೆ ಸ್ಟಾರ್ಟಿಂಗ್ ಸ್ಟೇಜಸ್ಗಳೆಲ್ಲ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ನಮಗೆ ಇವಾಗ ತಿಳಿಸ್ಕೊಟ್ರು. ಫಿಸ್ಟುಲಾ ಅಂದ್ರೆ ಏನು ಕೂಡ ತಿಳಿಸ್ಕೊಡ್ತಾರೆ, ಅದರ ಒಂದು ಪುಟ್ಟ ವಿರಾಮದ ನಂತರ. TMAS ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇಷ್ಟು ತನಕ ನಾವು ಪೈಲ್ಸ್ ಅದ್ರ ಬಗ್ಗೆ ಯಾವ ರೀತಿ ಇರುತ್ತೆ, ಅಂದ್ರೆ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಫಸ್ಟ್ ಸ್ಟೇಜ್ ಯಾವ ರೀತಿ ಇರುತ್ತೆ, ಲಾಸ್ಟ್ ಸ್ಟೇಜ್ ಯಾವ ರೀತಿ ಇರುತ್ತೆ, ಇದನ್ನೆಲ್ಲ ತಿಳ್ಕೊಂಡ್ವಿ. ಇದಕ್ಕಿಂತ ಮುಂಚೆ ನಾವು ಫಿಶರ್ ಅನ್ನೋ ಒಂದು ಕಾಯಿಲೆ ಬಗ್ಗೆನೂ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ನಾವು ಫಿಸ್ಟುಲಾ ಬಗ್ಗೆ ತಿಳ್ಕೊಬೇಕಿತ್ತು. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ಅಂತ. ಮೇಡಮ್, ಫಿಸ್ಟುಲಾ ಅಂತ ಅಂದ್ರೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಮಾಹಿತಿ. ಪಿಸ್ತುಲಾ ಅಂತ ಅನ್ನೋದು ತುಂಬಾ ತರ ಬೇರೆ ಬೇರೆ ತರ ಹೇಳ್ತಾರೆ. ಪಿಸ್ತುಲಾ ಅಂತ ಹೇಳ್ತಾರೆ, ಪಿಸ್ತೂಲಾ ಅಂತ ಹೇಳ್ತಾರೆ. ಸೊ ಕರೆಕ್ಟಾಗಿ ಅದಿರೋವಂಥದ್ದು ಫಿಸ್ಟುಲಾ ಅಂತ ಹೇಳಿ. ಸೊ ಫಿಸ್ಟುಲಾ ಅಂತಂದ್ರೆ ತುಂಬಾ ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳಬೇಕು ಅಂತಂದ್ರೆ ಒಂದು ಕೀವು ತುಂಬಿರುವಂತಹ ನಾಳ ಇದು. ಎಲ್ಲ ಕಡೆಗೆ ದೇಹದಲ್ಲಿ ಕುರುಗಳಾಗತ್ತೆ, ಗೊತ್ತಿದೆ ಎಲ್ಲರಿಗೂ. ಸೊ ರಕ್ತ ಕೆಟ್ಟಿದೆ ಅಂತ ಹೇಳ್ತಾರೆ, ಕುರು ಆಗಿರುತ್ತೆ, ಅಲ್ಲಿ ಕೀವು ತುಂಬತ್ತೆ, ಅದು ಓಪನ್ ಆಗಿ ಕೀವು ಹೊರಗೆ ಬರುತ್ತೆ, ಅದು ಗಾಯ ಮಾದ್ ಹೋಗುತ್ತೆ. ಸೊ ಬೇರೆ ದೇಹದ ಬೇರೆ ಭಾಗದಲ್ಲಿ ಆದ ಹಾಗೆ ಮೋಷನಿಗೆ ಹೋಗೋ ಜಾಗದಲ್ಲಿ ಗುದದ್ವಾರದಲ್ಲೂ ಸಹ ಕೆಲವೊಂದ್ಸರಿ ಕುರು ಆಗತ್ತೆ. ಸೊ ಸಾಕಷ್ಟು ಜನ ಅದನ್ನ ಅನುಭವಿಸಿರ್ತಾರೆ. ಸೊ ಗುದದ್ವಾರದ ಕುರು ಅಂತ ಹೇಳ್ತೀವಿ ಅದಕ್ಕೆ. ಪೆರಿಯೇನಲ್ ಆಪ್ಸಿಸ್ ಅಂತ ಇಂಗ್ಲಿಷಲ್ಲಿ ಹೇಳೋದು ಅದಕ್ಕೆ. ಸೊ ಈ ಆಪ್ಸಿಸ್ ಅಥವಾ ಕುರು ಆದಾಗ ಏನಾಗುತ್ತೆ ಅಂದ್ರೆ ಬೇರೆ ಕಡೆಗಾದಂಗೆ ಇಲ್ಲೂ ಒಡೆದು ರಕ್ತ ಬರುತ್ತೆ ಹೊರಗೆ. ಅದು ತುಂಬಾ ನೋವಿರುವಂತಹ ಕಂಡೀಷನ್. ಸೊ ಪೇಷಂಟಿಗೆ ನಡೆಯೋದಕ್ಕಾಗ್ತಾ ಇರೋದಿಲ್ಲ, ಕೂತ್ಕೊಳ್ಳೋದಕ್ಕೂ ಆಗ್ತಾ ಇರಲ್ಲ, ಅದೊಂಥರ ಹೇಳೋದಕ್ಕೂ ಹಿಂಸೆ ಆಗಿರುವಂತಹ ಕಂಡೀಷನ್ ಇರುತ್ತೆ. ಸೊ ಆದ್ರೆ ಇದರಲ್ಲಿ ಅದು ಮುಗೀತು ಅಂತ ಆಗೋದಿಲ್ಲ. ಅಲ್ಲಿ ಕೀವು ಹೊರಗೆ ಬರುತ್ತೆ, ಅಥವಾ ಕೆಲವೊಂದ್ಸರಿ ಔಷಧಿಗಳನ್ನ ತಗೊಂಡಾಗ ಕೀವು ಹಾಗೆ ಒಣಗಿ ಹೋಗುತ್ತೆ. ಸರಿ ಹೋಗ್ಬಿಡ್ತು, ತಗೋ ನಂಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಆರಾಮಾಗಿರ್ತಾರೆ ಪೇಷಂಟು. ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಳಗಡೆಗೆ ಕೀವು ಸ್ವಲ್ಪ ಉಳ್ಕೊಂಡಿರುತ್ತೆ. ನಾನು ಹೇಳ್ದಂಗೆ ಇಲ್ಲಿ ನಾವು ಹೈಜಿನ್ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಬೇರೆ ಕಡೆ ಹಾಗೆ ಕೀವು ಒತ್ತಿ ತೆಗೆದು ನಾವು ಕ್ಲೀನ್ ಮಾಡ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಎಷ್ಟು ನಾವು ಕ್ಲೀನ್ ಮಾಡಿ ತೆಗೆದ್ರೂ ಸಹ ಮೋಷನಿಗೆ ಹೋಗ್ತಾ ಸ್ವಲ್ಪ ಮೋಷನ್ ಪಾರ್ಟಿಕಲ್ ಮಲದ ಭಾಗ ಅಲ್ಲಿ ಕಲೆಕ್ಟ್ ಆದ್ರೂ ಸಾಕು, ಮತ್ತೆ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗೆ ಒಳಗಡೆಗೆ ಕೀವು ಹರಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಹೊರಗಡೆ ಚರ್ಮದಿಂದ ಬಂದಿರುವಂತಹ ಕುರು ಮೋಷನಿಗೆ ಹೋಗೋ ಒಳಭಾಗಕ್ಕೂ ಸಹ, ಮೋಷನಿಗೆ ಹೋಗೋ ಜಾಗ ನಮ್ದು ಟ್ಯೂಬ್ ತರ ಇರುತ್ತೆ, ಒಳಗಡೆಗೆ ಹ್ಯಾಲೋ ಟ್ಯೂಬ್ ತರ ಇರುತ್ತೆ. ಒಳಗಡೆಗೆ ಟ್ಯೂಬಿನ ಒಳಭಾಗಕ್ಕೆ ಅದು ಓಪನ್ ಆಗುತ್ತೆ. ಅಂದ್ರೆ ಹೊರಗಡೆಯಿಂದ ಒಂದು ಓಪನ್ ಇರುತ್ತೆ, ಈ ಒಳಗಡೆಗೆ ಮೋಷನಿಗೆ ಬರೋ ಜಾಗದಲ್ಲಿ ಇನ್ನೊಂದು ಓಪನ್ ಇರುತ್ತೆ. ಸೊ ಅದು ಎರಡು ಕನೆಕ್ಟ್ ಮಾಡುವಂಥದ್ದು ಟ್ರ್ಯಾಕ್ ಅಂತ ಹೇಳ್ತೀವಿ, ನಾಳ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಆ ನಾಳ ಹೆಂಗಿರುತ್ತೆ ಅಂದ್ರೆ ಕೀವು ತುಂಬಿಕೊಂಡಿರುತ್ತೆ ಅದರಲ್ಲಿ. ಸೊ ಕೀವು ತುಂಬಿ ಆ ಜಾಗ ಅಗಲ ಆಗ್ತಾ ಹೋದಂಗೆ ಮೋಷನ್ ಕೆಲವೊಂದ್ಸರಿ ಪೇಷಂಟ್ಗಳು ಹೇಳ್ತಾರೆ, ಮೋಷನಿಗೆ ಹೋದಾಗ ಮೋಷನ್ ಬರೋ ಜಾಗ ಗುದದ್ವಾರದಿಂದನೂ ಮೋಷನ್ ಬರ್ತಾ ಇರುತ್ತೆ, ಹಾಗೇನೆ ಈ ಪಿಸ್ಟುಲಾ ಹೊರಗಡೆ ಓಪನ್ ಏನಾಗಿರುತ್ತೆ ಅಲ್ಲಿಂದನೂ ಸಹ ಮೋಷನ್ ಬರ್ತಾ ಇರುತ್ತೆ. ಸೊ ಅವಾಗ ಒಳಗಡೆನೂ ಓಪನ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಫಿಸ್ಟುಲಾ ಅನ್ನೋದು ಗುದ ಕುರುವಿನ ನಂತರದ ಕಂಡೀಷನ್ನು. ಕೆಲವೊಂದ್ಸರಿ ಗುದ ಕುರು ಆಗಿರೋವಂಥದ್ದು 1 ವಾರದಲ್ಲೇ ವಾಸಿ ಆಗ್ಬಿಡತ್ತೆ, 6 ತಿಂಗಳು ಏನೂ ಸಮಸ್ಯೆ ಇರಲ್ಲ, ಅಥವಾ ಕೆಲವೊಂದ್ಸರಿ 1 ವರ್ಷದ ತನಕನೂ ಏನೂ ಸಮಸ್ಯೆ ಇರಲ್ಲ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಕುರು ಆಗುತ್ತೆ, ಸೇಮ್ ಜಾಗದಲ್ಲೇ ಓಪನ್ ಆಗುತ್ತೆ, ಮತ್ತೆ ಇನ್ನೊಂದು ವಾರ ಆದ್ಮೇಲೆ ಮತ್ತೆ ಕ್ಲೋಸ್ ಆಗುತ್ತೆ. ಸೊ ಹಾಗೆ ಆಗ್ತಾ ಆಗ್ತಾ ಒಂದು ಸರಿ ಏನಾಗುತ್ತೆ, ಓಪನ್ ಆಗಿರೋವಂಥದ್ದು ಅದು
ಪರ್ಮನೆಂಟ್ ಆಗಿ ಓಪನ್ ಇರುತ್ತೆ, ಅಲ್ಲಿಂದ ಕೀವು ಸೋರೋದಕ್ಕೆ ಶುರುವಾಗುತ್ತೆ. ಆಗ ನಾವು ಅದಕ್ಕೆ ಫಿಸ್ಟುಲಾ ಅಂತ ಹೇಳ್ತೀವಿ. ಸೊ ಈ ಫಿಸ್ಟುಲಾ ಅಂತ ಅನ್ನೋದು ಫಿಸ್ಟುಲಾ ತುಂಬಾ ಭಯಂಕರವಾದ ರೋಗ, ಭಗಂಧರ ಅಂತ ಹೇಳಿ ನಾವು ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತೀವಿ. ಸೊ ಈ ಭಗಂಧರ ಅಂತಂದ್ರೆ ನಮಗೆ ಒಂದು ಕಾಯಿಲೆಗಳ ಏನು ಕಾಂಪ್ಲಿಕೇಟೆಡ್ ಕಾಯಿಲೆ, ಈ ಪೈಲ್ಸು, ಫಿಸ್ಟುಲಾ, ಫಿಷರು, ಪೈಲ್ಸು ಬೇರೆ ಎಲ್ಲ ಸಮಸ್ಯೆಗಳಿಗಿಂತ ತುಂಬಾ ಕಾಂಪ್ಲಿಕೇಟ್ ಆಗಿರುವಂಥದ್ದು. ಸೊ ಹಾಗಾಗಿ ಗುದ ಕುರು ಆಗ್ತಾ ಇದೆ ಅಥವಾ ಗುದದ್ವಾರದ ಸುತ್ತಮುತ್ತ ಏನೋ ನಮಗೆ ಗುಳ್ಳೆ ತರ ಆಗಿ ವಾಸಿ ಆಗ್ಬಿಟ್ಟಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಅದನ್ನ ನಾವು ಸರಿಯಾಗಿ ತೋರಿಸಿ ಸರಿಯಾದ ಸಮಯದಲ್ಲೇ ಔಷಧಿ ತಗೊಂಡ್ವಿ ಅಂದ್ರೆ ಫಿಸ್ಟುಲಾ ಆಗೋದನ್ನ ನಾವು ತಡಿಬೋದಾಗಿರುತ್ತೆ. ಸೊ ಫಿಸ್ಟುಲಾ ಅನ್ನೋದು ನಮಗೆ ಗುದದ್ವಾರದ ಕೆಳ ತನಕ ಚರ್ಮದ ಭಾಗದಲ್ಲಿ ಮಾತ್ರ ಓಪನ್ ಆಗಿರ್ಬೋದು ಅಥವಾ ಮೇಲಿನ ತನಕ ಹೋಗ್ಬೋದು. ಅದೆಷ್ಟು ಕಾಂಪ್ಲಿಕೇಟ್ ಆಗಿರುತ್ತೆ ಅಂದ್ರೆ ಕೆಲವೊಂದ್ಸರಿ ಹೆಣ್ಣು ಮಕ್ಕಳಲ್ಲಿ ಎಸ್ಪೆಷಲಿ ಇತ್ತೀಚೆಗೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಡೆಲಿವರಿ ಮಾಡಿಸ್ಬೇಕಾದ್ರೆ ಮಗು ಹುಟ್ಟಬೇಕಾದ್ರೆ ನಾರ್ಮಲ್ ಡೆಲಿವರಿ ಆಗ್ಬೇಕಾದ್ರೆ ಸುಚನ್ ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಮಗು ಬರೋದಕ್ಕೆ ಜಾಗ ಕಡಿಮೆ ಇದ್ದಾಗ ಸ್ವಲ್ಪ ಓಪನ್ ಮಾಡಿ ಯೋನಿದ್ವಾರದಲ್ಲಿ ಮಗು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೆ ಅದನ್ನ ನಂತರ ಕ್ಲೋಸ್ ಮಾಡ್ತಾರೆ. ಸೊ ಆ ಕ್ಲೋಸ್ ಮಾಡಿರೋ ಜಾಗ ಸರಿಯಾಗಿ ಹೀಲ್ ಆಗದೆ ಇದ್ರೆ ಎಪಿಸಿಯೋಟಮಿ ಅಂತ ಹೇಳ್ತೀವಿ ನಾವು ಅದಕ್ಕೆ. ಆ ಜಾಗ ಸರಿಯಾಗಿ ಗುಣ ಆಗದೆ ಇದ್ರೆ ಗಾಯ, ಅಲ್ಲಿಂದ ಮಲದ್ವಾರಕ್ಕೂ ಸಹ ಒಂದು ಫಿಸ್ಟುಲಾ ಆಗತ್ತೆ. ಸೊ ಯೋನಿದ್ವಾರದಿಂದ ಮಲದ್ವಾರಕ್ಕೂ ಸಹ ಒಂದು ಫಿಸ್ಟುಲಾ ಆಗ್ಬೋದು. ಅದಕ್ಕೆ ನಾವು ವೆಸೈಕೋ ವೆಜೈನಲ್ ಫಿಸ್ಟುಲಾ ಅಂತ ಹೇಳ್ತೀವಿ. ಸೊ ಹೀಗೆ ಫಿಸ್ಟುಲಾ ಅನ್ನುವಂಥದ್ದು ಗುದದ್ವಾರದ ಸುತ್ತಮುತ್ತ ಎಲ್ಲಾದ್ರೂ ಕೀವು ಸೋರಿಕೆ ಆಗುವಂತಹ ಸಮಸ್ಯೆಯಾಗಿರುತ್ತೆ. ಸೊ ಕೀವು ಬರ್ತಾ ಇದೆ, ನಿಂತು ಹೋಯ್ತು, ಆರಾಮಾದ್ವಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದು ಬೇಡ. ತಕ್ಷಣಕ್ಕೆ ಕೀವು ಬರ್ತಿದೆ ಅಂದಾಗೆ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ತೋರಿಸ್ಕೊಂಡ್ರೆ ಫಿಸ್ಟುಲಾ ಆಗೋದನ್ನ ನಾವು ನಿಲ್ಲಿಸ್ಬೋದಾಗಿರುತ್ತೆ. ಯಾಕೆಂದ್ರೆ ಒಂದ್ಸಲಿ ಫಿಸ್ಟುಲಾ ಆಯ್ತು ಅಂದ್ರೆ ಅದು ಒಂದೇ ಸರಿ ಮುಗಿಸೋ ಅಂತ ಟ್ರೀಟ್ಮೆಂಟ್ ಅಲ್ಲ. ಆಪರೇಷನ್ ಅಲ್ಲಿ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ಪದೇ 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 ಟ್ರೀಟ್ಮೆಂಟ್ ಬೇಕಾಗತ್ತೆ. ಕೆಲವೊಂದ್ಸರಿ 6 ತಿಂಗಳು 8 ತಿಂಗಳು ತನಕನೂ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ಅಷ್ಟು ಕಾಂಪ್ಲಿಕೇಶನ್ ಮಾಡ್ಕೊಳ್ದೇನೆ ಗುದ ಕುರು ಆಗಿದೆ ಅಂದಾಗೇನೆ ತೋರಿಸ್ಕೊಳ್ಳೋದು ಒಳ್ಳೇದು. ಕೇಳಿದ್ರಲ್ಲ ವೀಕ್ಷಕರೇ, ಈ ಫಿಸ್ಟುಲಾ ಅನ್ನೋದು ಎಂಥ ಭಯಂಕರವಾಗಿರೋ ರೋಗ ಅಂತ. ನಿಮ್ಮಲ್ಲಿ ಯಾವುದೇ ರೀತಿ ಆ ಥರ ಲಕ್ಷಣಗಳು ಇತ್ತು ಅಂತ ಅಂದ್ರೆ ತಕ್ಷಣ ವೈದ್ಯರ ಹತ್ರ ಹೋಗಿ ಬೇಕಾಗಿರೋದು ಸೂಕ್ತವಾಗಿರುವಂಥ ಚಿಕಿತ್ಸೆ ಪಡೀರಿ. ಮೇಡಮ್, ಮುಂದಿನ ಪ್ರಶ್ನೆ ಏನು ಅಂದ್ರೆ, ಇವಾಗ ಚಿಕಿತ್ಸೆ ಅಂದ್ಕೊಳ್ಳೆ ನೆನಪಾಯ್ತು. ಇವಾಗ ನಾವು ರೋಗದ ಲಕ್ಷಣಗಳು ಅದು ಯಾವ ರೀತಿ ಆಗ್ತದೆ ಅಂತ ಮಾತಾಡಿದ್ವಿ. ಆದ್ರೆ ಇವಾಗ ಅದಕ್ಕೆ ಚಿಕಿತ್ಸೆನ ಯಾವ ರೀತಿ ಕೊಡ್ತೀರಾ? ಓಕೆ, ಚಿಕಿತ್ಸೆ ಅಂತ ನಾವು ನೋಡ್ಬೇಕಾದ್ರೆ 2 ರೀತಿಯ ನಾವು ಚಿಕಿತ್ಸೆಗಳನ್ನ ನೋಡ್ಬೋದು ಇದರಲ್ಲಿ. ಫಿಷರು, ಫಿಸ್ಟುಲಾ, ಹೆಮರಾಯ್ಡ್ಸು ಎಲ್ಲದೂ ಸೇರಿಸಿ ನಾನು ಹೇಳ್ತಾ ಇರುವಂಥದ್ದು. ಸೊ ಇದರಲ್ಲಿ ನಾವು 2 ಥರ ಟ್ರೀಟ್ಮೆಂಟನ್ನ ಮಾಡ್ಬೋದು. ಒಂದು ಬರೀ ಔಷಧಿ ಕೊಟ್ಟು ಸರಿ ಮಾಡುವಂತಹ ಮೆಥಡು, ಅದಕ್ಕೆ ಅಂದರೆ ಮೆಡಿಸಿನಲ್ ಥೆರಪಿ ಅಂತ ಹೇಳ್ತೀವಿ. ಇನ್ನೊಂದು ಆಪರೇಷನ್, ಸರ್ಜಿಕಲ್ ಥೆರಪಿ ಅಂದರೆ ಶಸ್ತ್ರಚಿಕಿತ್ಸೆ. 2 ರೀತಿಯ ಚಿಕಿತ್ಸೆಗಳು ಇರುತ್ತೆ. ರೋಗಿ ನಮಗೆ ಯಾವ ಹಂತದಲ್ಲಿ ಬಂದಿದ್ದಾರೆ ನಮ್ಮ ಹತ್ರ ಅನ್ನೋದ್ರ ಮೇಲೆ, ಅಥವಾ ಅವರಿಗೆ ಫಿಷರ್ ಆಗಿದೆಯೋ, ಫಿಸ್ಟುಲಾ ಆಗಿದೆಯೋ, ಅಥವಾ ಪೆರಿಯನಲ್ ಆಬ್ಸಿಸ್ ಆಗಿದೆಯೋ, ಗುದ ಕುರು ಆಗಿದೆಯೋ, ಅಥವಾ ಮೂಲವ್ಯಾಧಿಯ ಯಾವ ಹಂತದಲ್ಲಿದ್ದಾರೆ ಅನ್ನೋದ್ರ ಮೇಲೆ ನಾವು ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡಬೇಕಾಗತ್ತೆ. ಸೊ ತುಂಬ ಸರಿ ಅಕ್ಯೂಟ್ ಫೀಜರ್ ಅಂತ ಫಸ್ಟಿಗೆ ನಾನು ಹೇಳಿದೆ, ಗುದ ಬಿರುಕು ಅಂತ, ಅದು ಶುರು ಆದ ತಕ್ಷಣನೇ ಬಂದರೆ ಖಂಡಿತ ನಾವು ಔಷಧಿಯಿಂದ ಅದನ್ನು ವಾಸಿ ಮಾಡ್ಬೋದು. ಹೊಟ್ಟೆಗೆ ತಗೊಳ್ಳೋ ಹಂಗೆ ಕೆಲವೊಂದು ಮಾತ್ರೆಗಳು ಅಥವಾ ಕೆಲವೊಂದು ಕಷಾಯಗಳು ಇದನ್ನೆಲ್ಲ ಕೊಡೋದ್ರಿಂದ ತಕ್ಷಣ ಗುಣ ಆಗತ್ತೆ. ಮುಖ್ಯವಾಗಿ ನಾವಿಲ್ಲಿ ನೋಡ್ಕೋಬೇಕಾಗಿರೋವಂಥದ್ದು ಮೋಷನ್ನು ಸಲೀಸಾಗಿ ಹೋಗಬೇಕು. ಗಟ್ಟಿ ಮೋಷನ್ ಹೋಗದೆ ಇರೋ ಹಾಗೆ ಕೆಲವೊಂದು ಔಷಧಿನ ಕೊಡ್ತೀವಿ. ಸೊ ಅವಾಗ ಅಕ್ಯೂಟ್ ಫೀಜರು ಬೇಗ ವಾಸಿಯಾಗತ್ತೆ. ಕ್ರಾನಿಕ್ ಇದ್ದಾಗ ಅಂದರೆ ಹಳೇ ಗುದ ಬಿರುಕು ತುಂಬ ವರ್ಷದಿಂದ ಇದೆ ನಮಗೆ ತೊಂದರೆ ಅಂತಂದಾಗ ಅಲ್ಲಿ ಕೀವಾಗಿರುತ್ತೆ. ಕೆಲವೊಂದ್ಸರಿ ಫಿಷರ್ ಬೆಡ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂದರೆ ಗುದ ಬಿರುಕಿನ ಕೆಳಭಾಗ ಅಲ್ಲಿ ಕೀವು ತುಂಬಿಕೊಂಡಿರುತ್ತೆ. ಮೋಷನ್ನು ಅಲ್ಲಿ ಕಲೆಕ್ಟ್ ಆಗಿರುತ್ತೆ, ಮಲದ ಪಾರ್ಟಿಕಲ್ ಕಲೆಕ್ಟ್ ಆಗಿರುತ್ತೆ. ಸೊ ಅದು ಕೀವು ಉತ್ಪತ್ತಿ ಮಾಡಿರುತ್ತೆ. ಜೊತೆಗೆ ಸೆಂಟಿನಲ್ ಟ್ಯಾಗ್ ಅಂದರೆ ಹೊರಗಡೆಗೆ ಚರ್ಮ ಬೆಳೆದಿರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು ಗುದ ಬಿರುಕಿನ ಜೊತೆಗೆ ಫಿಷರ್ ಜೊತೆಗಿದ್ದಾಗ ಖಂಡಿತ ನಾವು ಅದಕ್ಕೆ ಏನೋ ಔಷಧಿ ತಗೊಳ್ತಾ ವರ್ಷಗಟ್ಟಲೆ ಮುಂದೂಡ್ತೀವಿ ಅಂತಂದ್ರೆ ಏನೂ ಅರ್ಥ ಇರೋದಿಲ್ಲ. ಹೊರಗಡೆ ಇರುವಂಥ ಸೆಂಟಿನಲ್ ಟ್ಯಾಗ್ ತೆಗೆದ್ರೆ ಬಹಳ ಸಣ್ಣ ಶಸ್ತ್ರಚಿಕಿತ್ಸೆ, ಅದು ಬಹಳ ಚಿಕ್ಕ ಆಪರೇಷನ್. ಅದು ಮಾಡೋದ್ರಿಂದ ಒಳಗಡೆ ಫಿಷರು ತಾನಾಗೆ ಹೀಲ್ ಆಗುತ್ತೆ.
ಆಯುರ್ವೇದದ ಪ್ರಕಾರ ಹೇಳಬೇಕು ಅಂದ್ರೆ ಇದೆರಡು ಬಿಟ್ಟು ಇನ್ನೊಂದು ರೀತಿಯ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ನಾವು ಬಸ್ತಿ ಅಂತ ಹೇಳಿದ್ರು, ಆಯುರ್ವೇದದ ಒಂದು ರೀತಿಯ ಅದು ಟ್ರೀಟ್ಮೆಂಟ್. ನಾನು ಸಾಕಷ್ಟು ಕೇಳಿದ್ದೀನಿ ಬಸ್ತಿ ಅಂತ ಹೇಳಿ. ಹೌದು, ಬಸ್ತಿ ಅಂತಂದ್ರೆ ಅದು ಮೋಷನ್ಗೆ ಹೋಗೋ ಜಾಗದಲ್ಲಿ ಒಳಗಡೆಗೆ ಔಷಧಿ ಹಾಕ್ತೀವಿ. ಅದು ಒನ್ ರೂಟ್ ಆಫ್ ಮೆಡಿಸಿನ್ ಅಡ್ಮಿನಿಸ್ಟ್ರೇಷನ್, ದೇಹಕ್ಕೆ ಔಷಧಿ ಕೊಡುವಂತಹ ಒಂದು ವಿಧಾನ, ಅದು ರೂಟ್. ಅದು ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಚಿಕ್ಕದಾಗಿರುವಂತಹ ಕೆಥೆಟರ್ನ ಒಳಗೆ ಹಾಕಿ, ಆಯುರ್ವೇದದಲ್ಲಿ ಇದ್ರ ಹೀಲಿಂಗಿಗೆ ಅಂತಾನೆ ಸಾಕಷ್ಟು ತರದ ತೈಲಗಳನ್ನ ಅಂದ್ರೆ ಎಣ್ಣೆ ಪ್ರಿಪ್ರೇಷನ್ಗಳನ್ನ ಹೇಳಿದ್ದಾರೆ. ಆ ತೈಲನ ಒಳಗೆ ಹಾಕೋದ್ರಿಂದ ಅಲ್ಲಿ ಒಳಗಡೆಗೆ ಹೀಲಿಂಗ್ ಬೇಗ ಆಗತ್ತೆ. ಅದಕ್ಕೆ ರೋಪಣ ಬಸ್ತಿ ಅಂತ ಹೇಳ್ತೀವಿ, ಇಲ್ಲ ಗುದ ಪಿಚು ಅಂತ ಹೇಳ್ತೀವಿ. ಹೀಗೆ ಸಾಕಷ್ಟು ತರದ, ಅಥವಾ ವರ್ತಿ ಅಂತ ಹೇಳಿರುತ್ತೆ. ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ಗಳು ಇರುತ್ತೆ. ಅಂದ್ರೆ ಹೊಟ್ಟೆ ಕೊಡೋ ಔಷಧಿ ಜೊತೆಗೆ ಆ ಭಾಗಕ್ಕೆ ಮಾಡೋವಂಥ ಟ್ರೀಟ್ಮೆಂಟ್ಗಳು ಇರುತ್ತೆ. ಅದನ್ನ ಮಾಡೋದ್ರಿಂದ ನಾವು ಕೆಲವೊಂದ್ಸರಿ ಆಪರೇಷನ್ ಇಲ್ದೇನೆ ನಾವು ವಾಸಿ ಮಾಡ್ಬೋದು. ಇನ್ನು ಕೆಲವೊಂದ್ಸರಿ ಅಂದ್ರೆ ಆಪರೇಷನ್ ಮಾಡೋದಕ್ಕೆ ಅವರು ಫಿಟ್ ಆಗಿರೋದಿಲ್ಲ, ತುಂಬಾ ವಯಸ್ಸಾಗಿರುತ್ತೆ, ಅಥವಾ ರಕ್ತ ಕಡಿಮೆ ಇರುತ್ತೆ, ಬೇರೆ ಇನ್ನೇನೋ ಕಾಂಪ್ಲಿಕೇಶನ್ ಇರುತ್ತೆ, ತಕ್ಷಣಕ್ಕೆ ಆಪರೇಷನ್ ಮಾಡಕ್ ಆಗಲ್ಲ ಅಂತಂದಾಗ ನೋವು ಉರಿ ತಕ್ಷಣಕ್ಕೆ ಕಡಿಮೆ ಆಗುತ್ತೆ. 2 ಅಥವಾ 3 ದಿನದ ಚಿಕಿತ್ಸೆಯಲ್ಲೇನೆ ಉರಿ ನೋವು ಸಾಕಷ್ಟು ಕಡಿಮೆ, 80% 90% ತನಕ ಕಡಿಮೆ ಆಗಿದೆ ಅಂತ ಹೇಳಿರೋರು ತುಂಬಾ ಜನ ಇದ್ದಾರೆ. ಬೇಗ ಕಡಿಮೆ ಆಗುತ್ತೆ. ಆದ್ರೆ ಇದೇ ರೀತಿ ಔಷಧಿ ಹಾಕೋಬಹುದು ಅಂತ ಹೇಳಿ ಮನೆಯಲ್ಲೇನೆ ಆಯಿಂಟ್ಮೆಂಟ್ ಗಳನ್ನ ಹಾಕೊಂಡು ಒಳಗಡೆಗೆ ಅದಕ್ಕೊಂದು ಟ್ಯೂಬ್ ಕೊಟ್ಟಿರ್ತಾರೆ. ಆ ಪ್ಲಾಸ್ಟಿಕ್ ಟ್ಯೂಬ್ ನ ಒಳಗೆ ಹಾಕೊಂಡು ಆಯಿಂಟ್ಮೆಂಟ್ ಗಳು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಪ್ಲಾಸ್ಟಿಕ್ ಟ್ಯೂಬ್ ಹಾರ್ಡ್ ಆಗಿರುತ್ತೆ, ಅದು ಒಳಗಡೆಗೆ ಗಾಯ ಜಾಸ್ತಿ ಮಾಡುತ್ತೆ, ಅಥವಾ ಒಳಗಡೆಗೆ ಎಷ್ಟು ಜೋರಾಗಿ ಚುಚ್ಚುತ್ತೆ ಅಂತಂದ್ರೆ ಅಲ್ಲಿ ರಕ್ತ ಬೀಳೋ ಅಂಥದ್ದು ಇನ್ನೂ ಜಾಸ್ತಿ ಆಗುತ್ತೆ. ಗಾಯ ಅವರಾಗೆ ಜಾಸ್ತಿ ಮಾಡಿಕೊಂಡು ತೊಂದರೆ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಯಾವ ಏನು ಕಾಯಿಲೆ ಇದೆ ಅಂತ ಹೇಳಿ ಸರಿಯಾಗಿ ತಿಳ್ಕೊಂಡು ಟ್ರೀಟ್ಮೆಂಟನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಮೂಲವ್ಯಾಧಿ ನಾನು ಹೇಳ್ದಂಗೆ ಚಿಕಿತ್ಸೆ ಇದರಲ್ಲಿ ಮೊದಲ ಮತ್ತು 2ನೇ ಹಂತದಲ್ಲಿ ನಾವು ಔಷಧಿಯಿಂದನೇ, ಹೊಟ್ಟೆಗೆ ಕೊಡುವಂಥ ಔಷಧಿಯಿಂದನೇ ಟ್ರೀಟ್ಮೆಂಟನ್ನು ಮಾಡ್ಬೋದು. ಕೆಲವೊಂದ್ಸರಿ ಬಸ್ತಿ ಮಾಡಬೇಕಾಗತ್ತೆ, ಅದರಿಂದ ಸರಿ ಹೋಗುತ್ತೆ. 3ನೇ ಹಂತದಲ್ಲಿ ನಾವು ಸ್ವಲ್ಪ ಜಾಸ್ತಿ ದಿನದ ತನಕ ಔಷಧಿ ಕೊಡಬೇಕಾಗತ್ತೆ, ದೀರ್ಘಕಾಲೀನ ಚಿಕಿತ್ಸೆಗಳು ಬೇಕಾಗತ್ತೆ. ಆದರೆ 4ನೇ ಹಂತದಲ್ಲಿ ಹೊರಗೆ ಬಂದು ಅದು ಪ್ರೊಲ್ಯಾಪ್ಸ್ ಆಗಿದೆ ಅಥವಾ ಒಳಗೆ ಅದು ಮೂಲವ್ಯಾಧಿ ಹೋಗ್ತಾ ಇಲ್ಲ ಅಂತಂದಾಗ ಅದನ್ನ ನಾವು ತುಂಬಾ ದಿನ ತನಕ ಬಿಟ್ವಿ ಅಂತಂದ್ರೆ ಅದು ಗಾಯ ದೊಡ್ಡದಾಗಿ ಕೀವಾಗಿ ಸ್ವಲ್ಪದ್ರಲ್ಲಿ ಹೋಗೋದು ಜಾಸ್ತಿ ಆಗ್ಬಿಡತ್ತೆ ಸಮಸ್ಯೆ. ಸೊ ಹಾಗಾಗಿ 4ನೇ ಹಂತದಲ್ಲಿ ಖಂಡಿತವಾಗಿ ನಮಗೆ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ನಾವೇ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಮದ್ದು ಅಂತ ನಾವೇನು ತಪ್ಪು ಕಲ್ಪನೆಯಲ್ಲಿ ಇರ್ತೀವಿ, ಅದು ನಮಗೇನೆ ಎಷ್ಟು ಯಾವ ರೀತಿ ಉಲ್ಟಾ ಹೊಡೆಯುತ್ತೆ ಅಂತ. ಸೊ ನಿಮ್ಮಲ್ಲಿ ಯಾವುದೇ ರೀತಿ, ನಮ್ಮ ವೀಕ್ಷಕರಲ್ಲಿ ಯಾವುದೇ ರೀತಿ ಈ ಥರ ರೋಗ ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ರೋಗ ಯಾವುದು ಅಂತ ತಿಳ್ಕೊಳ್ದೆ ನೀವೇನೇ ಏನೇನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ವೈದ್ಯರ ಹತ್ರ ಹೋಗಿ ಅವ್ರ ಹತ್ರ ಸರಿಯಾಗಿರುವಂಥ ಚಿಕಿತ್ಸೆ ಪಡೀರಿ. ಮೇಡಮ್, ಇವಾಗ ಶಸ್ತ್ರಚಿಕಿತ್ಸೆ ಮತ್ತು ಔಷಧಿ ಅಂತ ಅಂದ್ವಿ. ಕೆಲವೊಬ್ರು ಹೇಳ್ತಾರೆ ಆಪರೇಷನ್ ಮಾಡಿಸಿದ್ರೆ ಮತ್ತೆ ಮತ್ತೆ ಅದು ಬರ್ತಾನೆ ಇರುತ್ತೆ, ಅದು ಹೋಗೋದಿಲ್ಲ, ಅದೇನಿದ್ರು ಕೂಡ ಅದೇ ಬಸ್ತಿ ಅಂತ ಹೇಳಿದ್ರೆ ಆ ಥರ, ಅಥವಾ ಬರೀ ಔಷಧಿಯಿಂದ ತಗೊಂಡ್ರೆ ಮಾತ್ರ ಹೋಗೋದು ಅಂತ ಅಂತಾರೆ. ಅದು ತಪ್ಪು ಕಲ್ಪನೆನಾ ಅಥವಾ ಅದು ನಿಜನಾ? ಖಂಡಿತ ತಪ್ಪು ಕಲ್ಪನೆ. ಒಂದ್ಸರಿ ನಾವು ಆಪರೇಷನ್ ಮಾಡಿಸಿರೋದಕ್ಕೆ ಪದೇ ಪದೇ ಮೂಲವ್ಯಾಧಿ ಆಗ್ತಿದೆ ಅನ್ನೋಂತಹ ಏನು ತಪ್ಪು ಭಾವನೆಯನ್ನ ಎಲ್ಲರೂ ತೆಗಿಬೇಕಾಗತ್ತೆ. ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಶಸ್ತ್ರಚಿಕಿತ್ಸೆ ಯಾವ ಥರ ಏನಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫಿಷರ್ ಅಂತಂದ್ರೆ ಆ ಜಾಗ ನಮಗೆ ಟೈಟ್ ಆಗಿರುತ್ತೆ, ಮೋಷನಿಗೆ ಬರೋ ಜಾಗ ತುಂಬಾ, ಅದು ಎಲಾಸ್ಟಿಕ್ ಬ್ಯಾಂಡ್ ಇದ್ದಂಗೆ ಇರುತ್ತೆ ಮೋಷನಿಗೆ ಬರೋ ಜಾಗದಲ್ಲಿ, ಸ್ಪಿಂಕ್ಟರ್ ಅಂತ ಹೇಳ್ತೀವಿ. ಸೊ ಆ ಬ್ಯಾಂಡ್ ತರ ಇರೋ ಅಂಥದ್ದು ಫ್ರೀ ಆಗಿ ಮೋಷನ್ ಬಂದಾಗ ಅಗಲ ಆಗಬೇಕು, ಮೋಷನ್ ಹೊರಗೆ ಬಂದ ಮೇಲೆ ಅದು ಟೈಟ್ ಆಗಿ ಮುಚ್ಕೋಬೇಕು. ಸೊ ಈ ರೀತಿ ಕಾರ್ಯ ಆಗ್ತಾ ಇದ್ರೆ ದೇಹದಲ್ಲಿ ನಾರ್ಮಲ್ ಇದೆ ಅಂತ ಹೇಳರ್ಥ. ಫಿಷರ್ ಆದಾಗ ಏನಾಗುತ್ತೆ ಅಂದ್ರೆ ಪದೇ ಪದೇ ಅಲ್ಲಿ ಗಾಯ ಆಗಿ ಕೂಡಿ ದೇಹದ ಬೇರೆ ಭಾಗದಲ್ಲೂ ಗಾಯ ಆದಾಗ ನೀವು ಗಮನಿಸಿರ್ಬೋದು, ಗಾಯ ಕೂಡಿದಾಗ ಒಂದು ಸ್ಕಾರ್ ಅಂತ ಹೇಳಿ ದಪ್ಪ ಚರ್ಮ ಬೆಳೆಯುತ್ತೆ. ಸೊ ಈ ತರ ದಪ್ಪ ಚರ್ಮ ಅಲ್ಲೂ ಬೆಳೆಯುತ್ತೆ ಒಳಗಡೆಗೆ, ಅಂದ್ರೆ ಅದ್ರದ್ದು ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಸೊ ಎಲಾಸ್ಟಿಸಿಟಿ ಕಡಿಮೆ ಆದಾಗ ನಾವು ಅದನ್ನ ಎಲಾಸ್ಟಿಸಿಟಿನ ಮತ್ತೆ ಅಂದ್ರೆ ಸರಿಯಾಗಿ ಬರೋ ಹಾಗೆ ಮಾಡ್ಬೋದು ಮೊದಲನೇ ಹಂತದಲ್ಲಿ ಇದ್ದಾಗ. ಇಲ್ಲ ಅಂತಂದ್ರೆ ತುಂಬಾ ಟೈಟ್ ಆಗಿದೆ ಅಂತಂದಾಗ ಫೈಬರ್ಸ್ ನ ಓಪನ್ ಮಾಡಿ ನಾವು ಸ್ಪಿಂಕ್ಟೋಟಮಿ ಅಂತ ಹೇಳ್ತೀವಿ, ಅದಕ್ಕೆ ಆ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮೂಲವ್ಯಾಧಿ ಮೊಳಕೆ ಬೆಳೆದಿದೆ ಅಂತಂದಾಗ ಬೇರೆ ರೀತಿಯ ಬೇರೆ ಹಂತದ ಶಸ್ತ್ರಚಿಕಿತ್ಸೆ ಇರುತ್ತೆ. ಆಯುರ್ವೇದದಲ್ಲಿ ಕ್ಷಾರಕರ್ಮ ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಅದೇನು ದಪ್ಪ ಬೆಳೆದಿರುತ್ತೆ ಅದರ ಮೇಲೆ ಕ್ಷಾರ ಅಂತ ಹೇಳಿ ಒಂದು ಮೆಡಿಸಿನ್ ಇರುತ್ತೆ, ಅದನ್ನ ಹಚ್ಚಿದಾಗ ಏನಾಗುತ್ತೆ ಅದು ಅಲ್ಲೇ ಬತ್ತಿ ಹೋಗುತ್ತೆ, ಮತ್ತೆ ಅದು ಸಮಸ್ಯೆಗಳೇನೂ ಆಗೋದಿಲ್ಲ.
ಇನ್ನೊಂದು ಕ್ರಯೋ ಸರ್ಜರಿ ಅಂತ ಹೇಳಿ ಮಾಡ್ತೀವಿ. -98 ಡಿಗ್ರಿಲಿ ಅದೇನು ಬೆಳೆದಿರೋಂತಹ ಮಾಸ್ ಇರುತ್ತೆ ಅದನ್ನ ಫ್ರೀಸ್ ಮಾಡುತ್ತೆ. ಸೊ ಇದರಲ್ಲಿ ಪೇಷಂಟಿಗೆ ನಾವು ಮುಂದೆ ರಕ್ತ ಹೋಗೋದಾಗ್ಲಿ ಅಥವಾ ಆಪರೇಷನ್ ಮಾಡಿ ಹೊಲಿಗೆ ಹಾಕೋದಾಗ್ಲಿ ಏನೂ ಇರೋದಿಲ್ಲ, ಆ ಜಾಗದಲ್ಲೇ ಅದು ಕರಗಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಅದನ್ನ ಓಪನ್ ಮಾಡಿ ಕಟ್ ಮಾಡಿ ತೆಗೆಯುವಂತಹ ಮೆಥಡ್ ಇರುತ್ತೆ, ಅದಕ್ಕೆ ಹೆಮರಾಯ್ಡೆಕ್ಟಮಿ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಇನ್ಫ್ರಾರೆಡ್ ಕೊಯಾಗ್ಯುಲೇಷನ್ ಅಂತ ಇರುತ್ತೆ. ಈ ರೀತಿ ಬೇರೆ ಬೇರೆ ತರದ ಶಸ್ತ್ರಚಿಕಿತ್ಸೆಗಳಿದೆ. ಅವರಿಗೆ ಯಾವ ಸಮಸ್ಯೆ ಇದೆ, ಆ ಪೇಷಂಟಿನ ಏಜ್ ಏನು, ಅವರ ಕಾಯಿಲೆ ಯಾವ ಹಂತದಲ್ಲಿದೆ, ಇದೆಲ್ಲದನ್ನು ನೋಡಿ ನಾವು ಯಾವ ಮೆಥಡಿನ ಶಸ್ತ್ರಚಿಕಿತ್ಸೆ ಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಆಗಲಿ, ಆಪರೇಷನ್ ಮಾಡಿರೋದಕ್ಕೋಸ್ಕರ ಮೂಲವ್ಯಾಧಿ ಪದೇ ಪದೇ ಬರುತ್ತೆ ಅನ್ನೋದು ಸುಳ್ಳು. ಆಪರೇಷನ್ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದ್ರೆ ಆ ಜಾಗ ಪೂರ್ತಿಯಾಗಿ ನಾವು ವಾಸಿ ಮಾಡಿದ್ವಿ, ಮತ್ತೆ ಲೈಫ್ ಟೈಮ್ ಬರೋದಿಲ್ವಾ ಅಂತಾನೆ ಕೇಳ್ತಾರೆ ಎಲ್ಲರೂ ನಮಗೆ ಆಪರೇಷನ್ ಬೇಕು ಅಂತಂದಾಗ. ಇದು ಹೇಗೆ ಅಂತಂದ್ರೆ ಒಂದು ರನ್ನಿಂಗ್ ಮೆಷಿನ್ ನಾವು ರಿಪೇರಿ ಮಾಡ್ದ ಹಾಗೆ. ಒಂದ್ಸರಿ ಇವತ್ತು ನಾವು ಬೈಕ್ ಸರ್ವಿಸ್ ಮಾಡ್ಸಿರ್ತೀವಿ, ನಾವು ಒಂದ್ಸರಿ ಸರ್ವಿಸ್ ಮಾಡಿದ ತಕ್ಷಣ ನಮಗೆ 30-50 ವರ್ಷ ಏನೂ ತೊಂದರೆನೇ ಆಗೋದಿಲ್ವಾ ಅಂತ ನಾವು ಕೇಳ್ತೀವ? ಇಲ್ಲ, ಬೈಕ್ ಓಡಿಸ್ದಂಗೆ ಸಮಸ್ಯೆಗಳು ಆಗ್ತಾ ಇರುತ್ತೆ, ಅದನ್ನ ರಿಪೇರಿ ಮಾಡಿಸ್ತಾ ಇರ್ಬೇಕಾಗತ್ತೆ. ಅದೇ ರೀತಿ ಮೋಷನಿಗೆ ಬರೋ ಜಾಗ ಹೇಗೆ ಅಂತಂದ್ರೆ ದಿನ ಅಲ್ಲಿ ಮೋಷನ್ ಪಾಸ್ ಆಗ್ತಾ ಇರುತ್ತೆ. ಆಹಾರ ವ್ಯತ್ಯಾಸ ಆದಾಗ ಮೋಷನ್ ಸಮಸ್ಯೆ ಆಗಿರ್ಬೋದು. ಯಾವಾಗ ಮೋಷನ್ ಸಮಸ್ಯೆ ಆಗತ್ತೆ, ಮಲಬದ್ಧತೆ ಆಗತ್ತೆ, ಅಲ್ಲಿ ಖಂಡಿತ ಸಮಸ್ಯೆ ಮೂಲವ್ಯಾಧಿಯ ಯಾವುದೇ ಒಂದು ತರದ ಸಮಸ್ಯೆ ಆಗೇ ಆಗತ್ತೆ ಅಂತ ಅರ್ಥ. ಸೊ ಹಾಗಾಗಿ ಊಟ ತಿಂಡಿಯಲ್ಲಿ ಅಥವಾ ನಮ್ಮ ಆಹಾರದ ಲೈಫ್ ಸ್ಟೈಲಲ್ಲಿ, ನಮ್ಮ ಜೀವನದ ವಿಧಾನದಲ್ಲಿ ನಾವು ಸರಿಯಾಗಿ ಇದ್ಕೊಂಡು ಮಲಬದ್ಧತೆ ಆಗದೆ ಇರೋ ಹಾಗೆ ನೋಡ್ಕೊಂಡ್ವಿ ಅಂತಂದ್ರೆ ಮಾತ್ರ ಮತ್ತೆ ಇನ್ನೊಂದ್ಸರಿ ಪೈಲ್ಸ್ ಬರೋದಿಲ್ಲ. ಆಪರೇಷನ್ ಆದ್ಮೇಲೆ ಯಾಕೆ ಪದೇ ಪದೇ ಬರುತ್ತೆ ಅನ್ಸುತ್ತೆ ಅಂದ್ರೆ, ಆಪರೇಷನ್ ಆಗಿದೆ ಅಂತ ಹೇಳಿ ಊಟ ಸರಿಯಾಗಿ ಮಾಡೋದಿಲ್ಲ. ಒಂದ್ಸರಿ ಆಪರೇಷನ್ ಆಗಿದೆ, ಪೈಲ್ಸ್ ಆಗಿದೆ, ಹೆದರಿಕೆ ನನಗೆ ಅಂತ ಹೇಳಿ ಒಂದ್ ಸ್ವಲ್ಪ ತಿನ್ನೋವಂಥದ್ದು, ಅಥವಾ ಹೊಟ್ಟೆ ತುಂಬಾ ತಿನ್ನೋದಿಲ್ಲ, ಅದು ತಿಂದ್ರೆ ನಂಗೆ ಸಮಸ್ಯೆ ಆಗತ್ತೆ, ಇದು ತಿಂದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ತುಂಬಾ ಬೇಡದೇ ಇರೋ ಅಷ್ಟು ಪಥ್ಯ ಮಾಡೋದು, ಇದೆಲ್ಲ ಮಾಡಿದಾಗ ಮೋಷನ್ ಟೈಟ್ ಆಗತ್ತೆ, ಹಾಗಾಗಿ ಮತ್ತೆ ಬರುತ್ತೆ ಹೊರತು ಆಪರೇಷನ್ ಮಾಡೋದ್ರಿಂದ ಖಂಡಿತ ಬರುವಂಥದ್ದಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ನಿಮಗೆ ಇವತ್ತು ಶಸ್ತ್ರಚಿಕಿತ್ಸದ ಬಗ್ಗೆ ಇರೋಂಥ ಒಂದು ತಪ್ಪು ಕಲ್ಪನೆ ದೂರ ಆಗಿದೆ ಅಂತ ಭಾವಿಸ್ತೀನಿ. ಯಾವುದೇ ರೀತಿ ನಿಮಗೆ ಈ ರೀತಿ ರೋಗದ ಲಕ್ಷಣಗಳಿದ್ರೆ ಅಥವಾ ಈ ಕಾಯಿಲೆಯಿಂದ ನೀವು ತೊಂದರೆ ಅನುಭವಿಸ್ತಾ ಇದ್ರೆ ವೈದ್ಯರು ಏನು ಸಲಹೆ ನೀಡ್ತಾರೆ ಅದಕ್ಕೆ ನೀವು ಹೋಗಿ, ಔಷಧಿ ಆದರೆ ಔಷಧಿ ಅಥವಾ ಆಪರೇಷನ್ ಆದರೆ ಆಪರೇಷನ್ನು. ಇದೇ ರೀತಿ ಇನ್ನು ನಾವು ಆಹಾರ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣಂತೆ ಒಂದು ಪುಟ್ಟ ವಿರಾಮದ ನಂತರ. TMAS ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮೇಡಮ್, ಇವಾಗ ನಾವು ರಿಪಿಟೇಟಿವ್ ಆಗಿ ಅದು ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನನಗೆ ಗೊತ್ತಿರೋರು ಒಬ್ಬರು ಹೀಗೇನೆ ಸಾಕಷ್ಟು ಜನ ಅವರು ವೈದ್ಯರಂದರೆ ಅಧಿಕೃತವಾಗಿ ವೈದ್ಯರು ಅಲ್ಲದೇ ಇದ್ರೂ ಸಹ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋಗಿ ಔಷಧಿ ಎಲ್ಲ ಹಚ್ಚಿಸ್ಕೊಂಬಂದಿದ್ರು. ಬಟ್ ಆದರೂ ಕೂಡ ಅವರಿಗೆ ಮತ್ತೆ ಬಂತು ಅದು. ಅಂಥ ಕಡೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂದರೆ ಅವ್ರಿಗೇನು ಅಂತಂದರೆ ಒಂದು ಚಾರ್ಟ್ ಅಂದರೆ ಅವ್ರು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿದಾಗ ಸಾಕಷ್ಟು ಜನಕ್ಕೆ ಅದು ಮತ್ತೆ ಮರುಕಳಿಸಿಲ್ಲ. ಸೊ ನಾನು ಇವ್ರ ಹತ್ರ ತೊಗೊಂಡ್ರೆ ಮರುಕಳಿಸೋದಿಲ್ಲ ಅನ್ನೋದು ಅವ್ರ ತಲೆಯಲ್ಲೇ. ಸೊ ಹಾಗೆ ಹೋಗಿ ತಗೊಂಬಂದಾಗ ಕೆಲವೊಬ್ಬರಿಗೆ ಅದು ಮರುಕಳಿಸಿದ್ರೆ ಕೆಲವೊಬ್ಬರಿಗೆ ಮರುಕಳಿಸಿರುತ್ತೆ. ಅಂಥವ್ರ ಬಗ್ಗೆ ಏನು ಹೇಳ್ತೀರಾ? ಒನ್ಸ್ ಅಗೇನ್ ನಾವು ಇಲ್ಲಿ ಹೇಳಬೇಕು ಅಂತಂದ್ರೆ ಎಲ್ಲರೂ ವೈದ್ಯರು ಅಂತಾನೆ ಇದರಲ್ಲಿ ಮಾತಾಡ್ತಾರೆ. ಮನೆಯಲ್ಲಿ ಇರೋರಿಂದ ಹಿಡಿದು ಹೊರಗಡೆ ಇರೋ ತನಕ ಮನೆ ಮದ್ದು ಮಾಡೋದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಮಾಡಿದ್ರು ತುಂಬಾ ಜಾಸ್ತಿ ಮಾಡೋದಿಲ್ಲ. ಹೊಟ್ಟೆಗೆ ಔಷಧಿ ತಗೊಂಡಾಗ ಕೆಲವೊಬ್ರು ಬೇವಿನ ಚಕ್ಕೆ ನೀರು ಕುಡೀರಿ ಸರಿ ಹೋಗುತ್ತೆ, ಹಾಗಲಕಾಯಿ ತಿನ್ನಿ, ಬೆಂಡೆಕಾಯಿ ತಿನ್ನಿ, ಮೂಲಂಗಿ ತಿನ್ನಿ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಮಾಡ್ಲಿ ತುಂಬಾ ಸಮಸ್ಯೆ ಆಗೋದಿಲ್ಲ. ಆದ್ರೆ ಕೆಲವೊಂದ್ ಕಡೆಗೆ ಏನಾಗ್ತಿದೆ ಅಂದ್ರೆ ಇತ್ತೀಚೆಗೆ ಮೂಲವ್ಯಾಧಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ಅನ್ನೋ ಹೆಸರಲ್ಲಿ ಕ್ವಾಲಿಫೈಡ್ ಅಲ್ಲದೆ ಇರೋವಂಥವ್ರು ತುಂಬಾ ಜನ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಗೌರ್ಮೆಂಟ್ ಇಂದನೂ ಸಹ ಅಂಥವ್ರನ್ನ ಬಂದ್ ಮಾಡಿಸಿದ್ದಾರೆ. ಮತ್ತೆ ಅವರು ಪ್ರಾಕ್ಟೀಸ್ ನಡೀತಾನೆ ಇದೆ. ಅಂದ್ರೆ ಅಲ್ಲಿ ಏನಾಗತ್ತೆ ಅಂತಂದ್ರೆ ಸಮಸ್ಯೆ ತುಂಬಾ ಜನಕ್ಕೆ ವಾಸಿ ಆಗಿರತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಮೂಲವ್ಯಾಧಿಯ ಯಾವ ಟೈಪ್, ಪೈಲ್ಸಿನ ಯಾವ ಟೈಪ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸಣ್ಣ ಹಂತದಲ್ಲಿದ್ದು ಬೇಗ ಟ್ರೀಟ್ಮೆಂಟ್ ಮುಗೀತು ಅಂತಂದ್ರೆ ಬರೀ ಔಷಧಿ ಹಚ್ಚಿ ಕಳಿಸ್ತಾರೆ
ಹಚ್ಚಿಸ್ತಾರಷ್ಟೇ ಅದು. ಸೊ ಔಷಧಿ ಹಚ್ಚೋದ್ರಿಂದ ಮೂಲವ್ಯಾಧಿ ವಾಸಿ ಆಗತ್ತೆ ಅನ್ನೋ ಸ್ಟೇಜಲ್ಲಿ ಇದ್ರೆ ಅಂಥವ್ರು ವಾಸಿ ಆಗೇ ಬಿಡತ್ತೆ, ಏನು ಸಮಸ್ಯೆ ಇರಲ್ಲ. ಆದ್ರೆ ಇದ್ರಲ್ಲಿ ಡೇಂಜರ್ ಕಂಡೀಷನ್ ಏನು ಅಂದ್ರೆ ಎಲ್ಲಾ ತರದಕ್ಕೂ ಅವರು ಒಂದೇ ಟ್ರೀಟ್ಮೆಂಟೇ ಮಾಡ್ತಾರೆ, ಬೇರೆ ಬೇರೆ ಏನೇ ಸಮಸ್ಯೆ ಇದ್ರು. ಅವಾಗ ಏನಾಗತ್ತೆ ಅಂತಂದ್ರೆ ಒಳಗಡೆಗೆ ಮೂಲವ್ಯಾಧಿ ಬೆಳೆದಿರತ್ತೆ, ಹೊರಗಡೆಗೆ ಎಷ್ಟು ಭಾಗ ಬಂದಿರುತ್ತೆ ಅಷ್ಟು ಮಾತ್ರ ಔಷಧಿ ಹಚ್ಚಿ ತೆಗಿತಾರೆ, ಒಳಗೆ ಬೆಳೆದಿದ್ದು ಹಾಗೆ ಇರತ್ತೆ. ಆಮೇಲೆ ಇನ್ನು ಸ್ವಲ್ಪ ವರ್ಷ ಆದ್ಮೇಲೆ ಏನಾಗುತ್ತೆ, ಒಳಗಡೆ ಬೆಳೆದಿರೋ ಅಂಥದ್ದು ಮತ್ತೆ ಹೊರಗೆ ಬರುತ್ತೆ. ಅಂತ ಟೈಮಲ್ಲಿ ಎಲ್ಲರಿಗೂ ಅನ್ಸೋವಂಥದ್ದು ನಾನು ಆಪರೇಷನ್ ಮಾಡಿಸ್ಕೊಂಡೆ ಮತ್ತೆ ಆಮೇಲೆ ನನಗೆ ಜಾಸ್ತಿ ಆಗ್ತಿದೆ ಅಂತ ಹೇಳಿ. ಆದ್ರೆ ಇಂಥವ್ರು ಮಾಡೋ ಅಂಥದ್ದು, ಕ್ವಾಲಿಫೈಡ್ ಅಲ್ಲದೆ ಇರೋಂತಹವ್ರು ಮಾಡೋ ಅಂಥದ್ದು ಆಪರೇಷನ್ ಅಂತ ನಾವು ಅದನ್ನ ಹೇಳಲೇಬಾರ್ದು. ಸೊ ಅಂಥ ಟೈಮಲ್ಲಿ ಮಾತ್ರ ಇದು ಪದೇ ಪದೇ ಬರ್ತಾ ಇರತ್ತೆ ಅಷ್ಟೇ. ಸರಿಯಾಗಿ ಏನಾಗಿದೆ ಅಂತ ಹೇಳಿ ತೋರಿಸ್ಕೊಂಡು ಪರೀಕ್ಷೆ ಮಾಡಿಸ್ಕೊಂಡು ಕ್ವಾಲಿಫೈಡ್ ಡಾಕ್ಟರ್ ಹತ್ರನೇ ತೋರಿಸಿ ಔಷಧಿ ತಗೊಳ್ಳೋವಂಥದ್ದು ಉತ್ತಮ. ತುಂಬ ಸರಿ ಇದು ಯಾಕೆ ಹಿಂಗಾಗತ್ತೆ ಅಂದರೆ, ಒಂದು ಸಂಕೋಚದ ಸ್ವಭಾವ, ಎಲ್ಲರಿಗೂ ಒಂದು ನಾಚಿಕೆ ಇರುತ್ತೆ. ಹೋಗಿ ನಾವು ತೋರಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ, ಅದು ಅಂದ್ರೆ ಬರಬಾರ್ದೇ ಇರೋಂತಹ ಕಾಯಿಲೆ ನಮಗೆ ಬಂದಿದೆ ಅನ್ನೋ ಹಾಗೆ ಆಗತ್ತೆ. ಇದರ ಇನ್ನೊಂದು ಎಕ್ಸ್ಟ್ರೀಮ್ ಡೇಂಜರಸ್ ಕಂಡೀಷನ್ ಅಂತಂದ್ರೆ ಕ್ಯಾನ್ಸರ್ ಆಗಿರತ್ತೆ, ಅಂಥವರಲ್ಲಿ ರಕ್ತ ಹೋಗ್ತಾ ಇರತ್ತೆ, ಬೇರೆ ಇನ್ನೇನು ತೊಂದರೆ ಇರಲ್ಲ. ಕ್ಯಾನ್ಸರ್ ಶುರುವಾಗಿರುತ್ತೆ, ರಕ್ತ ಹೋಗೋದು ಮಾತ್ರ ಅವ್ರಿಗೆ ಸಿಂಪ್ಟಮ್ ಇರುತ್ತೆ. ಒಳಗೆ ಸರಿಯಾಗಿ ಓದಿರೋಂಥ ಡಾಕ್ಟರ್ ಪರೀಕ್ಷೆ ಮಾಡಿದಾಗ ಮಾತ್ರ ಅದು ಕ್ಯಾನ್ಸರ್ ಇರ್ಬೋದು ಅಂತ ಗೊತ್ತಾಗತ್ತೆ. ಅದಕ್ಕೆ ತಕ್ಕಂತೆ ನಾವು ಬೇರೆ ಪರೀಕ್ಷೆಗಳು ಮಾಡಿಸಿದಾಗ ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ಬೋದು. ಆದ್ರೆ ಇಂಥ ಕಡೆಗೆ ಹೋಗಿ ಔಷಧಿ ಕ್ಯಾನ್ಸರ್ ಇದ್ದಾಗ ಹಚ್ಚಿಸಿದಾಗ ಅಥವಾ ಫಿಸ್ಟುಲಾ ಆದಾಗ ಔಷಧಿ ಹಚ್ಚಿಸಿದಾಗ ಏನಾಗತ್ತೆ, ಒಳಗಡೆಗೆ ಸಣ್ಣದಾಗಿರೋಂತಹ ಗಾಯ ತುಂಬಾ ದೊಡ್ಡದಾಗತ್ತೆ. ಸೂಜಿಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ವಿ ಅಂತೀವಲ್ಲ, ಹಂಗಾಗತ್ತೆ. ಅದು ಸ್ವಲ್ಪ ಇದ್ದಿದ್ದನ್ನ ನಾವೇ ಜಾಸ್ತಿ ಮಾಡ್ಕೊಂಡಂಗಾಗತ್ತೆ, ರಕ್ತ ಜಾಸ್ತಿ ಹೋಗುತ್ತೆ, ಕೀವು ತುಂಬಾ ಆಗತ್ತೆ. ನಮ್ಮ ಹತ್ರ ಬಂದಿರೋ ತುಂಬಾ ಪೇಷಂಟ್ಗಳಲ್ಲಿ ಆತರ ಕೆಲವೊಬ್ರು ನಾವು ನೋಡಿದೀವಿ, ಅಲ್ಲಿ ಔಷಧಿ ಹಚ್ಚಿಸಿದಾಗ ತುಂಬಾ ರಕ್ತಸ್ರಾವ ಆಗಿ ತುಂಬಾ ನಿತ್ರಾಣ ಆಗು ಬಂದಿರ್ತಾರೆ. ಸೊ ಹಾಗಾಗಿ ಯಾವ ವೈದ್ಯರ ಹತ್ರ ನೀವು ಪರೀಕ್ಷೆ ಮಾಡಿಸ್ತಿದ್ದೀರಾ ಅವರು ಸರಿಯಾಗಿ ಓದಿರೋ ವೈದ್ಯರ ಅಂತ ಹೇಳಿ ನೋಡಿನೇ ತಗೊಳ್ಳೋದು ಉತ್ತಮ. ಇದರಲ್ಲಿ ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಸುತ್ತಮುತ್ತನೇ ನಾವು ಇವರು ವೈದ್ಯರು ಅಂತ ಅನ್ಕೊಂಡಿರ್ತೇವೆ, ಬಟ್ ಅದಾಗಿರೋದಿಲ್ಲ. ದಯವಿಟ್ಟು ಅಧಿಕೃತವಾಗಿ ಓದಿರೋ ಅಂತಹ ವೈದ್ಯರ ಹತ್ರ ಹೋಗಿ, ಯಾಕಂದ್ರೆ ಕಾಯಿಲೆ ಯಾವುದು ಅಂತ ಡಯಾಗ್ನೈಸ್ ಮಾಡೋದು ತುಂಬಾ ಮುಖ್ಯ. ಅದಾದ್ಮೇಲೆ ಟ್ರೀಟ್ಮೆಂಟು, ಆಪರೇಷನ್, ಮೆಡಿಸಿನ್ ಅದೆಲ್ಲ ಆಮೇಲೆ ಬರುತ್ತೆ. ಬಟ್ ಕಾಯಿಲೆ ಯಾವುದು ಅಂತ ಡಯಾಗ್ನೈಸ್ ಮಾಡೋದು ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಯಾರು ಅಧಿಕೃತವಾಗಿ ವೈದ್ಯರ ಅಲ್ವೋ ಅವ್ರ ಹತ್ರ ಹೋಗ್ಬಿಟ್ಟು ಬೇರೆ ಬೇರೆ ರೀತಿಯ ಔಷಧಿಗಳು ಅಂತ ಹೋಗ್ಬೇಡಿ. ಯಾರು ಅಧಿಕೃತವಾಗಿ ವೈದ್ಯರಾಗಿರ್ತಾರೋ, ಓದಿ ವೈದ್ಯರಾಗಿರ್ತಾರೋ ಅಂಥವ್ರ ಹತ್ರ ಹೋಗಿ ನಿಮ್ಮ ಕಾಯಿಲೆ ಅಥವಾ ನಿಮಗೆ ಆಗ್ತಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಮೇಡಮ್, ಇವಾಗ ನಾವು ಇಷ್ಟೊತ್ತು ತನಕ ನಾವು ಮಾಡಿರುವಂಥ ಡಿಸ್ಕಷನಲ್ಲಿ ಸಾಕಷ್ಟು ಸತಿ ನಾವು ಆಹಾರ ಪದ್ಧತಿ ಬಗ್ಗೆ ಮಾತಾಡಿದ್ವಿ. ಅಂದರೆ ಆಹಾರ ಸರಿ ಇದ್ರೆ ಅನ್ನೋ ಥರ. ಸೊ ಸರಿ ಆಹಾರ, ವಿರೋಧ ಆಹಾರ ಯಾವುದು, ಸರಿ ಆಹಾರ ಯಾವುದು, ನಾವು ಯಾವುದು ತಗೊಂಡ್ರೆ ನಮಗೆ ಪೈಲ್ಸ್ ಅಂದರೆ ಈ ಮೂಲವ್ಯಾಧಿಯ ಯಾವ ಲಕ್ಷಣಗಳು ಬರದೇ ಇರೋ ಥರ ನಮ್ಮ ದೇಹನ ನಾವು ಯಾವ ರೀತಿ ಕಾಪಾಡ್ಕೊಬೋದು? ಓಕೆ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಒಂದು, ಮೂಲವ್ಯಾಧಿ ಬಂದ ಮೇಲೆ ನಾವು ಆಹಾರ ಹೇಗಿರ್ಬೇಕು, ಮತ್ತೆ ಮೂಲವ್ಯಾಧಿ ಬರದೇ ಇರೋ ಹಾಗೆ ನಮ್ಮ ಆಹಾರ ಹೇಗಿರ್ಬೇಕು, ಎರಡಕ್ಕೂ ಒಟ್ಟಿಗೆ ನಾನು ಹೇಳ್ತೀನಿ. ತುಂಬಾ ಜನರಲ್ಲಿ ಒಂದು ಏನೋ ತಪ್ಪು ಕಲ್ಪನೆ ಇರೋವಂಥದ್ದು, ಹೀಟ್ ಆಗತ್ತೆ, ಉಷ್ಣ ಆಗೋ ಅಂಥದ್ದು ತಿಂದ್ರೆ ನಮಗೆ ಮೂಲವ್ಯಾಧಿ ಆಗತ್ತೆ, ಶೀತ ಆಗಿರೋದು ತಗೊಂಡ್ರೆ ಮೂಲವ್ಯಾಧಿ ಆಗಲ್ಲ ಅಂತ ಹೇಳಿ. ಆದ್ರೆ ಉಷ್ಣ, ಹೀಟ್ ಆಗೋದಕ್ಕೂ ಮೂಲವ್ಯಾಧಿ ಆಗೋದಕ್ಕೂ ಕೆಲವೊಂದ್ಸರಿ ಸಂಬಂಧ ಇರೋದಿಲ್ಲ. ತುಂಬಾ ಏನು ಬಾಲಿಶವಾದ ಕಲ್ಪನೆ ಅಂದ್ರೆ ಬಿಸಿ ನೀರು ಕುಡಿಯೋದ್ರಿಂದ ಹೀಟ್ ಜಾಸ್ತಿ ಆಗತ್ತೆ, ಅವಾಗ ಹೀಟ್ ಜಾಸ್ತಿ ಆದಾಗ ಮೂಲವ್ಯಾಧಿ ಆಗತ್ತೆ ಅನ್ನೋದು, ಇದು ತುಂಬಾ ತಪ್ಪು ಕಲ್ಪನೆ. ನಮ್ಮ ಆಹಾರ ಯಾವಾಗ ಜೀರ್ಣ ಸರಿಯಾಗಿ ಆಗತ್ತೆ ಅವಾಗ ನಮ್ಮ ಮೋಷನ್ನು, ಮಲ ಪಾಸ್ ಆಗೋದು ಸರಿಯಾಗತ್ತೆ. ಸೊ ಅವಾಗ ನಮಗೆ ಮೂಲವ್ಯಾಧಿ ಬರುವಂತ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಮೂಲವ್ಯಾಧಿ ನಿಮಗೆ ಬರಬಾರ್ದು ಅಂತಿದ್ರೆ ಅಥವಾ ಮೂಲವ್ಯಾಧಿ ಬಂದಿದೆ ಅದನ್ನ ನಾವು ಮೇಂಟೈನ್ ಮಾಡಬೇಕು, ಹುಷಾರಾಗಿರ್ಬೇಕು, ನಾವು ಔಷಧಿ ತಗೊಳ್ತಿದೀವಿ, ಪಥ್ಯ ಮಾಡಬೇಕು ಅಂತಿದ್ದವರು ಪಾಲಿಸಬೇಕಾದ ಒಂದು ಸಿಂಪಲ್ ಆಗಿರುವಂತಹ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದಾಗಿರುವಂತಹ ಆಹಾರ ಪದ್ಧತಿ ಅಂದ್ರೆ ಸುಲಭವಾಗಿ ಜೀರ್ಣವಾಗುವಂತ ಆಹಾರನ ತಗೊಳ್ಳುವಂಥದ್ದು. ಸುಲಭವಾಗಿ ಜೀರ್ಣ, ನಿಮಗೆ ಕೆಲವೊಂದ್ಸರಿ ನಮಗೆ ಗೊತ್ತಾಗತ್ತೆ, ಮಸಾಲೆ ದೋಸೆ ತಿಂದಿರ್ತೀವಿ, ಮಸಾಲೆ ದೋಸೆ ಬೆಳಗ್ಗೆ ತಿಂದ್ವಿ ಅಂತಂದ್ರೆ ಸಂಜೆ ತನಕ ಅದೊಂಥರ ಹಿಂಸೆ ಆಗ್ತಾ ಇರತ್ತೆ, ಪೂರಿ ಸಾಗು ತಿಂದಾಗೂ ಅದೊಂಥರ ಹಿಂಸೆ ಆಗ್ತಿರತ್ತೆ. ಆದ್ರೆ ಉಪ್ಪಿಟ್ಟು ತಿಂದಾಗ, ಅನ್ನ ಸಾರು ತಿಂದಾಗ ನಮಗೆ ಅವತ್ತು ಆರಾಮಾಗಿರ್ತೀವಿ ನಾವು. ಸೊ ನಮಗೆ ನಮ್ಮ ದೇಹಕ್ಕೆ ಅರ್ಥ ಆಗ್ತಾ ಇರುತ್ತೆ ಯಾವುದು ತುಂಬಾ ಜೀರ್ಣಕ್ಕೆ ಕಷ್ಟ ಆಗ್ತಿರುತ್ತೆ ಅಂತಹ ಆಹಾರಗಳನ್ನ, ಮಸಾಲೆ ಜಾಸ್ತಿ ಇರೋವಂಥದ್ದು,
ಕರೆದಿರುವಂತ ಆಹಾರಗಳನ್ನ ಮತ್ತೆ ತುಂಬಾ ಖಾರ ಜಾಸ್ತಿ ಇರುವಂತ ಆಹಾರಗಳನ್ನ ತಗೊಂಡ್ರೆ ಖಂಡಿತವಾಗಿ ಮೂಲವ್ಯಾಧಿ ಬಂದೇ ಬರುತ್ತೆ ಅಂತಾನೆ ಅರ್ಥ. ಅಥವಾ ಈಗಿರೋ ಮೂಲವ್ಯಾಧಿನೂ ಔಷಧಿ ತಗೊಂಡ್ರೆ ಗುಣ ಖಂಡಿತ ಆಗೋದಿಲ್ಲ. ಈ ತರ ಆಹಾರಗಳನ್ನ ಬಿಟ್ಟಾಗ ಮಾತ್ರ ಮೂಲವ್ಯಾಧಿ ಗುಣ ಆಗತ್ತೆ. ಆದ್ರೆ ಇದರ ಇನ್ನೊಂದು ಎಕ್ಸ್ಟ್ರೀಮಿಗೆ ಹೋದಾಗ ನಮಗೆ ಮೂಲವ್ಯಾಧಿ ಆಗ್ಬಿಟ್ಟಿದೆ, ನಾವು ಬೇರೆ ಏನ್ ತಿಂದ್ರು ನಮಗೆ ಜಾಸ್ತಿ ಆಗತ್ತೆ ಅಂತ ಹೇಳಿ ಬರೀ ಅನ್ನ ಮೊಸರು ಅನ್ನ ಮಜ್ಜಿಗೆ ತಿಂತಾರೆ ಅಥವಾ ಗಂಜಿ ಕುಡಿತಾರೆ. ಆ ರೀತಿ ಮಾಡೋದನ್ನು ಒಳ್ಳೇದಲ್ಲ. ಯಾಕೆಂದ್ರೆ ನಮ್ಮ ಆಹಾರ ಒಂದು ಸಮತೋಲಿತ ಆಹಾರ ಆಗಿರ್ಬೇಕು, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರ್ಬೇಕು, ಪ್ರೋಟೀನ್ ಇರ್ಬೇಕು, ಫ್ಯಾಟ್ ಅಂಶ ಇರ್ಬೇಕು, ಮತ್ತೆ ಫೈಬರ್ಸ್ ಇರ್ಬೇಕು, ನಾರಿನ ಅಂಶ ಇರಬೇಕು. ಇದೆಲ್ಲ ಸರಿಯಾಗಿದ್ದಾಗ ಮಾತ್ರ ಅದು ಸಂತುಲಿತ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಸೊ ಆಹಾರದಲ್ಲಿ ಎಲ್ಲಾ ಅಂಶಗಳು ಸರಿಯಾಗಿದ್ದಾಗ ಮಾತ್ರ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ, ಮತ್ತೆ ನಮ್ಮ ಮೋಷನ್ ಹೋಗುವಂತಹ ಮೆಥಡ್, ಮೋಷನ್ ಹೋಗುವಂತಹ ಅದ್ರದ್ದು ಕನ್ಸಿಸ್ಟೆನ್ಸಿನೂ ಸರಿಯಾಗಿರುತ್ತೆ. ಮೋಷನ್ ಗಟ್ಟಿ ಆಗೋದಿಲ್ಲ, ಮತ್ತೆ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾದ್ರೆ ನಮ್ಮ ಆಹಾರ ಹೇಗಿರ್ಬೇಕು ಅಂದ್ರೆ, ಬೇರೆ ಇನ್ನೇನು ತಲೆ ಕೆಡಿಸ್ಕೋಬೇಡಿ, ನಮ್ಮ ಭಾರತೀಯ ಪದ್ಧತಿಯ ಆಹಾರ ಏನಿದೆ, ನಾವು ದಿನ ಮನೆಯಲ್ಲಿ ಮುಂಚಿಂದ ಏನು ಆಹಾರ ತಗೊಳ್ತಾ ಬಂದಿದ್ದೀವಿ ಅದು ಸರಿಯಾಗಿರುವಂತ ಆಹಾರ. ಒಂದೇ ಮಾತಲ್ಲಿ ಹೇಳ್ಬೋದು, ನಮ್ಮ ದೇಶದ ಆಹಾರ ಅಲ್ಲದೆ ಇರುವಂತ ಆಹಾರಗಳು ಅಂದ್ರೆ ತುಂಬಾ ಪಿಜ್ಜಾ, ಕರೆಕ್ಟ್ ಆಗಿ ಫಸ್ಟ್ ಬರೋಂಥದ್ದೇ ಅದು. ಪಿಜ್ಜಾ, ಬರ್ಗರು ತಿನ್ನೋದಕ್ಕೆ ಚೆನ್ನಾಗಿರತ್ತೆ, ಅದಿಲ್ಲ ಅಂತ ಹೇಳಲ್ಲ. ದಿನ ಬ್ರೆಡ್ ತಿನ್ನೋದು, ಹಾಲಿನ ಜೊತೆಗೆ ಕಾಫಿ ಟೀ ಜೊತೆಗೆ ಬ್ರೆಡ್ ಬೇಕೇ ಬೇಕು ಅನ್ನೋವಂಥದ್ದು, ಬಿಸ್ಕೆಟ್ಸ್ ಇರೋವಂಥದ್ದು, ಮೈದಾ ಐಟಮ್ಗಳು ಜಾಸ್ತಿ ತಗೊಂಡಷ್ಟು ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಹಾರದಲ್ಲಿ ಎಲ್ಲಾ ಭಾಗಗಳು ಸರಿಯಾಗಿರ್ಬೇಕು. ಅಕ್ಕಿ ಬೇಳೆ ಇರಬೇಕು, ಅಥವಾ ನಾರಿನಂಶ ಇರುವಂತ ತರಕಾರಿಗಳು ಸರಿ ಇರಬೇಕು. ತೊಂದರೆ ಆಗ್ತಿದೆ ನಮಗೆ ಅಂದ ತಕ್ಷಣ ಬರೀ ತರಕಾರಿ ತಿನ್ಕೊಂಡಿರೋದಲ್ಲ, ಎಲ್ಲಾ ಪ್ರಮಾಣದ ಆಹಾರಗಳು ಸರಿಯಾಗಿ ತಗೊಳ್ಬೇಕು. ಇದ್ರ ಜೊತೆಯಲ್ಲಿ ನೀರಿನ ಪ್ರಮಾಣ ಸರಿಯಾಗಿ ತಗೊಳ್ಬೇಕಾಗತ್ತೆ. ನಾವು ಊಟ ಚೆನ್ನಾಗಿ ಮಾಡ್ಬಿಟ್ವಿ, ನೀರ್ ಕುಡಿಯಲ್ಲ ಅಂತಂದ್ರೆ ಆಗೋದಿಲ್ಲ. ಅಥವಾ ನೀರ್ ಕುಡಿಯೋದು ಒಳ್ಳೇದು ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರ್ ಕುಡಿದ್ ಬಿಡ್ತೀವಿ ನಾವು. ನೀರು ಒಳ್ಳೇದು, ಮೂಲವ್ಯಾಧಿ ಆಗಿದೆ, ನೀರ್ ಚೆನ್ನಾಗಿ ಕುಡೀರಿ ಅಂದಿದ್ದಾರೆ ಡಾಕ್ಟರ್ ಅಂದ ತಕ್ಷಣ ಎದ್ದ ತಕ್ಷಣ 1 ಲೀಟರ್ ನೀರ್ ಕುಡಿತೀವಿ. ಅದು ಒಳ್ಳೆಯ ಪ್ರಾಕ್ಟೀಸ್ ಅಲ್ಲ. ಯಾವಾಗ ನೀರ್ ಕುಡಿಬೇಕು ಅಂದ್ರೆ, ಎರಡು ಆಹಾರದ ಮಧ್ಯ, ಅಂದ್ರೆ ಬೆಳಗ್ಗೆ ತಿಂಡಿ ತಿಂದಿರ್ತೀರಾ, ಮಧ್ಯಾಹ್ನ ಊಟ ಮಾಡಿರ್ತೀರಾ, ಮಧ್ಯಾಹ್ನ ಊಟ ರಾತ್ರಿ ಊಟದ ಮಧ್ಯ, ಯಾವುದೇ 2 ಆಹಾರದ ಮಧ್ಯದಲ್ಲಿ ಮಧ್ಯ ಅವಾಗವಾಗ ಸ್ವಲ್ಪ ನೀರ್ ಕುಡಿಬೇಕಾಗತ್ತೆ. ನಾವು ಸ್ಟಾಕ್ ಮಾಡಿ ಇಟ್ಕೊಳ್ಳೋಂಥದ್ದಲ್ಲ, ಕ್ಯಾಮಲಿಗೆ ಮಾತ್ರ ಕೆಪಾಸಿಟಿ ಇರೋಂಥದ್ದು. ನೀರ್ ಕುಡಿದು ಸ್ಟಾಕ್ ಮಾಡಿ ಇಟ್ಕೊಂಡು ಬೇಕಾದಾಗ ತಗೊಳ್ಳೋಂಥದ್ದು. ನಮ್ ದೇಹಕ್ಕೆ ಆ ತರ ಕೆಪಾಸಿಟಿ ಇಲ್ಲ. ಯಾವಾಗ ಬೇಕು ಅವಾಗ ಮಾತ್ರ ನೀರು ಸ್ವಲ್ಪ ಪ್ರಮಾಣದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ತಗೊಳ್ಬೇಕು. ಇದು ಆಹಾರದ ಬಗ್ಗೆ ಆಯ್ತು. ಇದರ ಜೊತೆಗೆ ಇನ್ನೊಂದು ತುಂಬಾ ದೊಡ್ಡದಾಗಿ ನಾವು ಮಾಡ್ತಿರೋಂಥ ಮಿಸ್ಟೇಕ್ ಅಂತಂದ್ರೆ, ನಾವು ಮೋಷನ್ ಬರುವಂತಹ ಅರ್ಜಸ್ನ ವೇಗವನ್ನ ತಡೆಯೋದು. ಎಸ್ಪೆಷಲಿ ಹೌಸ್ ವೈಫ್ಸ್, ಮನೆಯಲ್ಲಿರುವಂತಹ ಗೃಹಿಣಿಯರು ಬೆಳಗ್ಗೆ, ಅಥವಾ ವರ್ಕಿಂಗ್ ವುಮೆನ್ ಯಾರೇ ಆಗಿರ್ಬೋದು, ಕೆಲಸದ ಒತ್ತಡ ಇರುತ್ತೆ. ಬೆಳಗ್ಗೆ ನಾವು ಎಲ್ಲರನ್ನ ಕಳಿಸಿ ಆಮೇಲೆ ನಮಗೆ ಟೈಮ್ ಇರುತ್ತೆ, ಅವಾಗ ನಾವು ನಮ್ಮ ಸ್ನಾನ, ಮೋಷನಿಗೆ ಹೋಗುವಂಥದ್ದು, ನಮ್ಮ ಕೆಲಸಗಳು ಎಲ್ಲದು ಅವಾಗ ಮುಗಿಸ್ಕೊಂತೀವಿ ಅಂತ ಹೇಳಿ ಮಾಡ್ತಿರ್ತಾರೆ. ಮೋಷನಿಗೆ ಹೋಗ್ಬೇಕು ಅನಿಸ್ತಾ ಇರುತ್ತೆ, ಆದ್ರೆ ಹೋಗಿರೋದಿಲ್ಲ. ಅಥವಾ ಹೊರಗಿದ್ದಾಗ, ಕಾಲೇಜಲ್ಲಿ ಇದ್ದಾಗ ಏನೋ ಸಂಕೋಚ ಇರುತ್ತೆ, ನಾಚಿಕೆ ಆಗತ್ತೆ ಎಲ್ಲರಾದ್ರಿಗೆ ಹೋಗ್ಬೇಕಾರಂತ. ಅವಾಗೇನಾಗತ್ತೆ, ದೊಡ್ಡ ಕರಳಿನ ಭಾಗದಲ್ಲಿ ಅದು ಕಲೆಕ್ಟ್ ಆಗಿರುತ್ತೆ, ದೊಡ್ಡ ಕರಳಿನ ಕೊನೆಯ ಭಾಗದಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಅಲ್ಲಿ ಮೋಷನ್ ಜಾಸ್ತಿ ಹೊತ್ತು ಇದ್ದಷ್ಟು ನೀರು ಜಾಸ್ತಿ ದೇಹಕ್ಕೆ ವಾಪಸ್ ಎಳ್ಕೊಳತ್ತೆ ಆ ಮೋಷನ್ ಇಂದ. ಸೊ ಆ ಮೋಷನ್ ಇಂದ ನೀರು ದೇಹಕ್ಕೆ ಜಾಸ್ತಿ ಎಳ್ಕೊಂಡಾಗ ಮೋಷನ್ ಗಟ್ಟಿ ಆಗತ್ತೆ. ಅದು ಹೊರಗೆ ಬರ್ಬೇಕಾದ್ರೆ ಮೂಲವ್ಯಾಧಿಯ ಬೇರೆ ಬೇರೆ ಸಮಸ್ಯೆಗಳನ್ನ ಮಾಡತ್ತೆ. ಹಾಗಾಗಿ ಮೋಷನ್ ಬರ್ತಿದೆ ಅನ್ನಿಸಿದ ತಕ್ಷಣ ನಾವು ಹೋಗಿ ಟಾಯ್ಲೆಟ್ ಅಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಅಥವಾ ಮೋಷನ್ ಬರ್ತಿಲ್ಲ ಅಂತ ಹೇಳಿ ಹೋಗಿ ಕೂತ್ಕೊಂಡು ತಿಣಕ್ಬಾರ್ದು. ಇದು ಇನ್ನೊಂದು ವಿರೋಧಾಭಾಸದ್ದು. ನಾವು ಇಡೀ ದಿನ ಆಫೀಸಿಗೆ ಹೋದಾಗ, ಕಾಲೇಜಿಗೆ, ಸ್ಕೂಲಿಗೆ ಹೋದಾಗ ಮೋಷನಿಗೆ ಹೋಗಕ್ ನಮಗೆ ಆಗಲ್ಲ. ಬೆಳಗ್ಗೆ ಕೂತ್ಕೊಂಡು ಮೋಷನ್ ತುಂಬಾ ಹೊತ್ತು ಗಂಟೆಗಟ್ಟಲೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಇರುತ್ತೆ. ಅಂಥವರಿಗೆ ಖಂಡಿತ ನಿಮಗೆ ಮೂಲವ್ಯಾಧಿ ಬರುತ್ತೆ ಅಂತಾನೆ ಅರ್ಥ. ಆ ಅಭ್ಯಾಸ ಸಹ ಬಿಡ್ಬೇಕಾಗತ್ತೆ. ಸೊ ಇದು ಜಾಸ್ತಿಯಾಗಿ ಮೂಲವ್ಯಾಧಿ ಬರೋದಕ್ಕೆ ಕಾರಣ. ಇನ್ನೂ ಸಾಕಷ್ಟು ಕಾರಣ ಇದೆ, ಸಮಯದ ಅಭಾವ ಇರೋದ್ರಿಂದ ಮುಖ್ಯವಾಗಿ ಇದು ಕಾರಣಗಳನ್ನ ಹೇಳಿದ್ದೀನಿ. ಆಹಾರ ಸರಿಯಾಗಿ ತಗೋಬೇಕು. ಮತ್ತಿನ್ನೊಂದು, ಆಹಾರದಲ್ಲಿ ಜಿಡ್ಡಿನ ಪ್ರಮಾಣ ಸ್ವಲ್ಪನಾರು ಇರ್ಬೇಕಾಗತ್ತೆ. ಡಯಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಅಂತ ಹೇಳಿ ದಪ್ಪ ಆಗ್ಬಿಡ್ತೀವಿ ಅಂತ ಹೇಳಿ ಪೂರ್ತಿ ಡ್ರೈ ಆಗಿ ತಗೊಳ್ಳೋವಂಥದ್ದು, ಪೂರ್ತಿ ಒಣ ಆಹಾರ ತಗೊಳ್ಳೋವಂಥದ್ದು, ಸ್ವಲ್ಪನೂ ಜಿಡ್ಡಿನ ಪ್ರಮಾಣ ಇಲ್ಲದೆ ಇರೋಂಥ ಆಹಾರ ತಗೊಂಡಾಗೂ ಸಹ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಸಮತೋಲಿತ ಆಹಾರ, ಸರಿಯಾದ ಟೈಮಲ್ಲಿ ನೀರು, ಮತ್ತೆ ಮೋಷನ್ ಬಂದಾಗ ಏನು ಹೊರಗೆ ಹೋಗ್ಬೇಕಾಗಿರುವಂತಹ ವೇಗ ಏನಿರುತ್ತೆ ಅವಾಗ ಸರಿಯಾಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು. ಇದಿಷ್ಟು ಮಾಡಿದಾಗ ಮೂಲವ್ಯಾಧಿಯ ಮೂಲ ಕಾರಣ ಮಲಬದ್ಧತೆಯನ್ನ ನಾವು ಅವಾಯ್ಡ್ ಮಾಡ್ಬೋದು. ಅದರಿಂದ ಮೂಲವ್ಯಾಧಿ ಬರೋದನ್ನು ನಾವು ತಡಿಬೋದಾಗತ್ತೆ.
ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ನನಗೆ ವೈಯಕ್ತಿಕವಾಗಿ ಮತ್ತೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇರುವಂತ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಅವರ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಯಾವುದು ಕೂಡ ಎಕ್ಸ್ಟ್ರೀಮ್ ಅಲ್ಲಿ ಇರಬಾರ್ದು. ಇವಾಗ ಡಯಟ್ ಮಾಡ್ತೀವಿ ಅಂದ್ರೆ ಡಯಟ್ ಕೂಡ ಎಕ್ಸ್ಟ್ರೀಮ್ ಅಲ್ಲಿ ಇರಬಾರ್ದು, ಕೊಲೆಸ್ಟ್ರಾಲ್ ಲೆಸ್ ಅಂತ ತಗೋಬಾರ್ದು, ಅಥವಾ ಜಾಸ್ತಿ ಕರೆದಿರೋ ಐಟಮ್ಗಳನ್ನು ತಿನ್ನಬಾರ್ದು. ದೇಹಕ್ಕೆ ಒಗ್ಗುವಂಥದ್ದು ಅಂದ್ರೆ ನಮ್ಮ ಪ್ರಾದೇಶಿಕ ಆಹಾರ ಪದ್ಧತಿ ಏನಿದೆ ಅದನ್ನ ನಾವು ಮಾಡ್ಕೊಂತ ಹೋದ್ರೆ, ಅದರಲ್ಲಿ ಬರುವಂತ ಆಹಾರಗಳನ್ನ ನಾವು ತಿನ್ಕೊಂತ ಹೋದ್ರೆ ನಮ್ಮ ದೇಹನ ನಾವು ಚೆನ್ನಾಗಿ ಇಟ್ಕೊಬಹುದು, ಈ ತರದ ಕಾಯಿಲೆಗಳಿಂದ ನಾವು ದೂರ ಇರಬಹುದು ಅಂತ ಇವಾಗ ಮೇಡಮ್ ನಮಗೆ ತುಂಬಾ ಚೆನ್ನಾಗಿ ತುಂಬಾ ಸುಲಭವಾಗಿ ಹೇಳ್ಕೊಟ್ರು. ಅದನ್ನ ನೀವು ಕೂಡ ಅದನ್ನ ಪಾಲಿಸ್ತೀನಿ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಮೇಡಮ್, ಇವಾಗ ಆಹಾರ ಒಂದೇನೆ ನಮಗೆ ಮೂಲವ್ಯಾಧಿಗೆ ಕಾರಣನಾ? ಇಲ್ಲ, ಆಹಾರ ಸಾಕಷ್ಟು ಪಾಲಿದೆ ಆಹಾರದ್ದು, ಆದ್ರೆ ಅದರ ಜೊತೆಗೆ ಬೇರೆ ಕಾರಣನೂ ಕೆಲವೊಂದು ಯಾವ್ದು ವ್ಯಾಯಾಮ ಮಾಡದೇ ಇರೋವಂಥದ್ದು. ನಾವು ಎಷ್ಟೇ ಚೆನ್ನಾಗಿರೋ ಆಹಾರ ತಗೊಳ್ತೀವಿ, ಡಾಕ್ಟರ್ ಹೇಳ್ದಂಗೆ ಮಾಡ್ತಾ ಇದ್ದೀವಿ ಅಂದ್ರೂ ನಮಗೆ ಮೂಲವ್ಯಾಧಿ ತೊಂದರೆ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ನಾವು ವಿಚಾರಿಸುವಂತ ಕಾರಣ, ದಿನದಲ್ಲಿ ಎಷ್ಟು ನೀವು ಚಟುವಟಿಕೆಯಿಂದ ಇರ್ತೀರಾ. ವ್ಯಾಯಾಮ ಒಂದು ಸರಿನಾದ್ರೂ ಮಾಡಬೇಕು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಅಥವಾ ನಿಮ್ಮ ಕಾರ್ಯ ನಿರ್ವಹಣೆ, ನಿಮ್ಮ ಕೆಲಸ ಮಾಡುವಂತ ಜಾಗ ಹೇಗಿರುತ್ತೆ ಅಂದ್ರೆ ನೀವು ತುಂಬಾ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರ್ತೀರಾ. ಆ ಥರ ಕೆಲಸ ಮಾಡುವಂತ ನಿಮ್ಮ ಲೈಫ್ ಸ್ಟೈಲ್ ಏನಾದ್ರು ಆಗಿದ್ರೆ ಮಧ್ಯದಲ್ಲಿ ಎದ್ದು ಓಡಾಡ್ತಾ ಇರಬೇಕು. ಯಾವಾಗ ನಮ್ಮ ದೇಹಕ್ಕೆ ವ್ಯಾಯಾಮ ಇರೋದಿಲ್ಲ ಅಂದ್ರೆ ಹೊಟ್ಟೆ ಭಾಗ ನಮ್ಮ ಮೂಮೆಂಟ್ಸ್ ಕಡಿಮೆ ಇರುತ್ತೆ, ಅವಾಗ ಕರಳಿನ ಮೂಮೆಂಟ್ಸ್ ಕಡಿಮೆ ಆಗತ್ತೆ, ಮತ್ತೆ ಟೋಟಲ್ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಲ್ಲಿ ಹಾಳಾಗತ್ತೆ. ಸೊ ಹಾಗಾಗಿ ದಿನದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಾವು ನಮ್ಮ ಚಟುವಟಿಕೆನ ಓಡಾಟನ ಇಟ್ಕೋಬೇಕಾಗತ್ತೆ. ಇದಕ್ಕೆ ಬೆಸ್ಟ್ ಮೆಥಡ್ ಅಂತಂದ್ರೆ ವಾಕಿಂಗ್, ಮಾರ್ನಿಂಗ್ ವಾಕ್ ಅಥವಾ ಸಂಜೆ ಹೊತ್ತು ಖಾಲಿ ಹೊಟ್ಟೆಲಿದ್ದಾಗ ವಾಕ್ ಮಾಡೋದ್ರಿಂದ ಅದನ್ನ ನಾವು ಅವಾಯ್ಡ್ ಮಾಡ್ಬೋದು. ಸ್ವಲ್ಪ ಮಟ್ಟಿಗಾದ್ರೂ ಚಲನೆ ಇರಬೇಕು ನಮ್ಮ ದೇಹಕ್ಕೆ. ಊಟ ಮಾಡಿದಿ ಮಧ್ಯಾಹ್ನ ಮಲ್ಕೊಳ್ತೀವಿ ಅಥವಾ ಊಟ ಮಾಡಿ ಟಿವಿ ಮುಂದೆ ಕೂತ್ಕೊಳ್ತೀವಿ, ಬೇರೆ ಏನೇನು ಓಡಾಟ ಇರೋದಿಲ್ಲ ಅಂತಂದ್ರೆ ಆಗೋದಿಲ್ಲ. ದಿನದಲ್ಲಿ ಸ್ವಲ್ಪ ಒಂದು ಹೊತ್ತು 45 ಮಿನಿಟ್ಸ್ ಟು 1 hour ಮಿನಿಮಮ್ ವ್ಯಾಯಾಮ ಇರಬೇಕು. ಮತ್ತೆ ಮಧ್ಯದಲ್ಲಿ ಕೆಲಸ ನಿಮಗೆ ಓದ್ತಿರ್ಬೋದು ಅಥವಾ ಕೆಲಸ ಮಾಡ್ತಿರ್ಬೋದು, 45 ಮಿನಿಟ್ಸಿಗೆ ಒಂದ್ಸರಿ ಅಥವಾ ಅರ್ಧ ಗಂಟೆಗೆ ಒಂದ್ಸರಿ ಎದ್ದು ಒಂದು 15 ಸೆಕೆಂಡ್ಸು ಅಥವಾ ಒಂದು 1 ಮಿನಿಟ್ 2 ಮಿನಿಟ್ಸ್ ಸ್ವಲ್ಪ ಓಡಾಡಿ ಮತ್ತೆ ಕೂತ್ಕೊಂಡು ಕೆಲಸ ಮುಂದುವರಿಸಿ. ಅವಾಗ ಏನಾಗತ್ತೆ ಅಂತಂದ್ರೆ ಗುದದ್ವಾರದ ಮೇಲಿನ ಪ್ರೆಷರ್ ಕಡಿಮೆ ಆಗತ್ತೆ. ಆಗ ಸಹ ನಾವು ಈ ಮೂಲವ್ಯಾಧಿ ಬರೋದನ್ನ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮುಖ್ಯ ಕಾರಣ ಅಂತಂದ್ರೆ ಸಿಕ್ಕಾಪಟ್ಟೆ 2 ವೀಲರ್ ಅಲ್ಲಿ ಓಡಾಡೋ ಅಂಥದ್ದು. ದಿನಕ್ಕೆ 30-40 ಕಿಲೋಮೀಟರ್ ಅಥವಾ ಕೆಲವೊಬ್ರು 100-120 ಕಿಲೋಮೀಟರ್ ತನಕನೂ 2 ವೀಲರ್ ಅಲ್ಲಿ ಓಡಾಡ್ತಾರೆ. ಸೊ ಅಂತ ಸಮಯದಲ್ಲಿ ಅಂಥವರಿಗೆ ಸಹ ಮೂಲವ್ಯಾಧಿ ಬರುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. 4 ವೀಲರ್ ಅಲ್ಲಿ ಓಡಾಟ ಅಷ್ಟು ಸಮಸ್ಯೆ ಮಾಡೋದಿಲ್ಲ, ಯಾಕಂದ್ರೆ ನಮ್ಮ ತೊಡೆಗೆ ಅಲ್ಲಿ ಸಪೋರ್ಟ್ ಇರುತ್ತೆ, ಹಿಂದ್ಗಡೆ ಹೊರಗಿರ್ತೀವಿ, ಗುದದ್ವಾರದ ಮೇಲೆ ನಮಗೆ ಪ್ರೆಷರ್ ಜಾಸ್ತಿ ಬೀಳೋದಿಲ್ಲ. ಅವಾಗ ಎಸ್ಪೆಷಲಿ 2 ವೀಲರ್ ಅಲ್ಲಿ ಓಡಾಡ್ಬೇಕಾದ್ರೆ ಏನಾಗುತ್ತೆ, ಅದು ಎತ್ತಾಗ್ತಾ ಇರುತ್ತೆ, ಅಲ್ಲಿ ಮೋಷನ್ಗೆ ಹೋಗೋ ಭಾಗಕ್ಕೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಇದೆಲ್ಲ ಕಾರಣದಿಂದ ಅಂಥವರಲ್ಲಿ ಮೂಲವ್ಯಾಧಿ ಆಗುವಂತ ಚಾನ್ಸಸ್ ಜಾಸ್ತಿ. ಮತ್ತೆ ಇದು ಜೊತೆಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಆದ್ರೆ ತಪ್ಪು ಮಾಡ್ತಾನೆ ಇರ್ತಾರೆ, ಪದೇ ಪದೇ ಕಾಫಿ ಟೀ ಕುಡಿಯೋ ಅಂಥದ್ದು. ಎಲ್ಲ ಆಹಾರ ಚೆನ್ನಾಗಿ ಇಟ್ಕೊಂಡಿದೀವಿ, ಆದ್ರೆ ಕಾಫಿ ಟೀ ನಮಗೆ ದಿನಕ್ಕೆ ಒಂದು 10 ಸರಿನಾದ್ರೂ ಬೇಕೇ ಬೇಕು ಅಂತಿದ್ದಾಗ ಅಂಥವರಲ್ಲೂ ಮೂಲವ್ಯಾಧಿ ಬರುವಂತಹ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಮೂಲವ್ಯಾಧಿನ ನಾವು ತಡಿಬಹುದು. ಓಕೆ ಮೇಡಮ್, ಇವಾಗ ನಿಮಗೆ ಎಲ್ಲರಿಗೂ, ನನಗೂ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾವು ಯಾವ್ಯಾವ ಕಾರಣದಿಂದ ಈ ಮೂಲವ್ಯಾಧಿ ರೋಗನ ಅಂದ್ರೆ ನಮ್ಮ ದೇಹಕ್ಕೆ ಬರಬಹುದು ಅನ್ನೋ ಕಾರಣಗಳು ಅವರಿಗೂ ಕೂಡ ಗೊತ್ತಾಗಿರುತ್ತೆ. ಅವರು ಮತ್ತೆ ನಾನು ಇಬ್ರು ಕೂಡ ಅದನ್ನ ಮಾಡೋದಿಲ್ಲ ಅಂತ ಹೇಳ್ತೀವಿ. ಇವಾಗ ನೀವು ಕಡೆಯದಾಗಿ ಏನಾದ್ರೂ ಸಂದೇಶ ನೀಡ್ತೀರಾ ನಮ್ಮ ವೀಕ್ಷಕರಿಗೆ ಈ ಸಂಚಿಕೆ ಕಡೆನಲ್ಲಿ? ಮೂಲವ್ಯಾಧಿಗೆ ಮೂಲ ಕಾರಣನೇ ಮಲಬದ್ಧತೆ. ಮೋಷನ್ ಸರಿಯಾಗಿ ಆಗೋ ಹಾಗೆ ನೀವು ನೋಡ್ಕೊಂಡ್ರೆ ಮೂಲವ್ಯಾಧಿ ಬರೋದನ್ನ ನಾವು ಖಂಡಿತವಾಗಿ ತಡಿಬಹುದು. ಮೂಲವ್ಯಾಧಿ ಬಂದಿದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯ ನಾವು ದಿನದಲ್ಲಿ ಮೋಷನ್ ಪ್ಯಾಟ್ರನ್ ಹೇಗಿದೆ, ನಮ್ದು ಟಾಯ್ಲೆಟ್ ಪ್ಯಾಟ್ರನ್ ಹೇಗಿದೆ ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಅದು ಒಂಥರ ಹೌದು, ಮಾತು ಕೂಡ ಆಡೋದಿಲ್ಲ ಅದ್ರ ಬಗ್ಗೆ. ಅದೊಂಥರ ಟೋಟಲಿ ನೆಗ್ಲೆಕ್ಟೆಡ್ ಟಾಪಿಕ್. ಆದ್ರೆ ಒಂದು ವೆಹಿಕಲ್ ಅಲ್ಲಿ ಸೈಲೆನ್ಸರ್ ಸರಿ ಇದ್ರೆ ಮಾತ್ರ ವೆಹಿಕಲ್ ಸರಿಯಾಗಿ ವರ್ಕ್ ಮಾಡಕ್ ಸಾಧ್ಯ. ಸೊ ಸೈಲೆನ್ಸರ್ ನಮ್ಮ ದೇಹದ್ದು ಗುದದ್ವಾರ. ಸೊ ಅಲ್ಲಿ ಬ್ಲಾಕ್ ಆಯ್ತು, ಅಲ್ಲಿ ಮೂಲವ್ಯಾಧಿ ಬೆಳೆದಿದೆ, ಅಲ್ಲಿ ಬ್ಲಾಕ್ ಆಗಿದೆ ಅಂತಂದ್ರೆ ಇಡೀ ಇಂಜಿನ್ ವರ್ಕ್ ಮಾಡೋದಿಲ್ಲ. ಅದನ್ನ ನಾವು ಗಮನಿಸ್ಬೇಕು. ಮೋಷನ್ ಹೋಗ್ತಿರೋದು ನಮಗೆ ದಿನ ಹೋಗ್ತಿದೀವಾ ಇಲ್ಲ, ಟೈಟ್ ಆಗ್ತಿದ್ಯಾ, ರಕ್ತ ಹೋಗ್ತಿದ್ಯಾ, ನೋವು ಆಗ್ತಿದ್ಯಾ ಅನ್ನೋದನ್ನ ಗಮನಿಸಿ, ಯಾವುದೇ ಸಮಸ್ಯೆ ಇದ್ರೂ ಸಂಕೋಚ ಪಟ್ಕೊಳ್ದೇನೆ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡೆ ಔಷಧಿನ ತಗೊಳ್ಳಿ.
ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ ಬಾಯಲ್ಲಿ ಹೇಳಿ ಹಿಂಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಎಲ್ಲೋ ಹೇಳಿ ಫ್ರೆಂಡ್ಸ್ ಹತ್ರನೋ ಅಥವಾ ಮೆಡಿಕಲ್ ಶಾಪಲ್ಲೋ ಡಾಕ್ಟರ್ ಹತ್ರನೇ ಆಗಿರ್ಲಿ ಬರೀ ಬಾಯಲ್ಲಿ ಹಿಂಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಔಷಧಿ ಮಾಡಬೇಡಿ. ಪರೀಕ್ಷೆ ಮಾಡಿಸ್ಕೊಂಡೇನೆ ಔಷಧಿನ ತಗೊಳ್ಳಿ. ಬರೀ ರಕ್ತ ಹೋಗ್ತಿದೆ ಅಂತ ನೆಗ್ಲೆಕ್ಟ್ ಮಾಡಿರೋ ತುಂಬಾ ಕೇಸಸ್ ಅಲ್ಲಿ ಮೊದಲನೇ ಹಂತದ ಕ್ಯಾನ್ಸರ್ ಆಗಿರುತ್ತೆ, ಅದನ್ನ ನಾವು ತಕ್ಷಣ ಗುಣಪಡಿಸ್ಬೋದಾಗಿರುತ್ತೆ. ಯಾವುದೇ ಸಣ್ಣ ವಿಷಯ ಆದ್ರೂ ನೆಗ್ಲೆಕ್ಟ್ ಮಾಡ್ದೇನೆ ಸರಿಯಾಗಿ ಪರೀಕ್ಷೆ ಮಾಡಿಸಿ ಔಷಧಿನ ತಗೊಳ್ಳಿ. ಮಲಬದ್ಧತೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಮೂಲವ್ಯಾಧಿನ ನಾವು ಖಂಡಿತ ತಡಿಬೋದು. ಸೊ ಇಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೇಡಮ್ ಹೇಳ್ದಂಗೆ ದ ಮೋಸ್ಟ್ ನೆಗ್ಲೆಕ್ಟೆಡ್ ಟಾಪಿಕ್, ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಅಥವಾ ಮಾತಾಡೋಕ್ಕೆ ಕೆಲವೊಬ್ಬರಿಗೆ ಸಂಕೋಚ ಇರುತ್ತೆ. ಅಂತಹ ಟಾಪಿಕ್ ಬಗ್ಗೆ ಇವತ್ತು ಟಿವಿ ಭಾರತ್ನಲ್ಲಿ ನೀವು ವಿಶೇಷ ಸಂಚಿಕೆನ ನೋಡಿದ್ರೆ ನಿಮಗೆ ಯಾರಿಗಾದ್ರೂ ಈ ರೋಗ ಲಕ್ಷಣಗಳು ಕಂಡು ಬಂದ್ರೆ ನೀವು ಶಿವಮೊಗ್ಗದಲ್ಲಿ ನಿಧಿಗೆ ಹತ್ರ ಇರೋ TMAS ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡಿಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಸಂಪರ್ಕ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಬಹುದು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ TMAS ಆಯುರ್ವೇದ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣಂತೆ. ಮೇಡಮ್, ಇಷ್ಟು ತನಕ ನೀವು ನಮ್ಮ ಜೊತೆ ಇದ್ರಿ, ಸಾಕಷ್ಟು ಮಾಹಿತಿನ ಕೊಟ್ರಿ, ಜನಕ್ಕೆ ಒಂಥರ ಸಂಕೋಚ ಆಗುವಂಥ ಟಾಪಿಕ್ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ತುಂಬ ಸುಲಭವಾಗಿ ಅರ್ಥ ಆಗೋ ಥರ ಹೇಳಿದ್ರಿ. ನಿಮ್ಮ ಈ ಸಮಯಕ್ಕೆ ನೀವು ಕೊಟ್ಟಿರುವಂಥ ಇಂಥ ಇನ್ಫಾರ್ಮೇಷನ್ಗೆ ಮನಸ್ಪೂರ್ವಕ ಆಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣಂತೆ. ಅಲ್ಲಿ ತನಕ ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ ಭಾರತ್.